ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುರುಷೋತ್ತಮ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ತರಗತಿಗಳಲ್ಲಿ ನಾವು ಎವಿಡೆನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನಿದು ಎವಿಡೆನ್ಸ್ ಅಂತಂದ್ರೆ, ಎವಿಡೆನ್ಸ್ ಅಂತಂದ್ರೆ ನಮ್ಗೆ ಕೆಲವು ಸಲ ಗೊತ್ತಾಗತ್ತೆ, ಏನಪ್ಪಾ ಇದೆ ಅದು ಎವಿಡೆನ್ಸ್, ನಂಗೆ ತೋರಿಸು ನೋಡೋಣ ಅಂತ ಹೇಳ್ತಾರೆ. ಸೊ ಇಲ್ಲಿ ಎವಿಡೆನ್ಸ್ ಕಾನೂನಲ್ಲಿ ಏನು ಅನ್ನೋದು ಪ್ರಶ್ನೆ ಆಗ್ತದೆ. ಕಾನೂನಲ್ಲಿ ಎವಿಡೆನ್ಸ್ ಅಂದ್ರೆ ಏನು? ಈ ಎವಿಡೆನ್ಸ್ ಅನ್ನ ಕೋರ್ಟ್ನವರು ಯಾವ ಒಂದು ಸಂದರ್ಭದಲ್ಲಿ ಅದನ್ನ ಅಡ್ಮಿಟ್ ಅನ್ನ ಮಾಡ್ಕೊಂತಾರೆ. ಇದು ಅಡ್ಮಿಸಬಲ್ ಎವಿಡೆನ್ಸ್ ಅಲ್ರಿ, ನೀವು ಕೊಟ್ಟಂತ ಒಂದು ಎವಿಡೆನ್ಸ್ ಅಡ್ಮಿಸಬಲ್ ಆಗೋದಿಲ್ಲ, ಕೋರ್ಟ್ ಅಲ್ಲಿ ಅದನ್ನ ಮಾನ್ಯ ಆಗೋದಿಲ್ಲ, ಮಾನ್ಯ ಮಾಡ್ಕೊಂಡು ಮಾಡೋದಿಲ್ಲ ಅದನ್ನ. ಸೊ ಹಂಗಾಗಿ ನೀವು ಕೊಡಂತ ಎವಿಡೆನ್ಸ್ ಕಾನೂನಲ್ಲಿ ಮಾನ್ಯ ಆಗ್ಬೇಕು. ಸೊ ಇಲ್ಲಿ ಕಾನೂನಲ್ಲಿ ಮಾನ್ಯ ಆಗ್ಬೇಕು ಅಂದಿದ ತಕ್ಷಣ ಯಾವುದು ಕಾನೂನಲ್ಲಿ ಮಾನ್ಯ ಆಗುತ್ತೆ, ಯಾವುದು ಕೋರ್ಟ್ ಅಲ್ಲಿ ಅಡ್ಮಿಟ್ ಆಗ್ತದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಸಂದರ್ಭದಲ್ಲೂ ಈಗ ನಾನು ಒಂದು ಅಂಗಡಿಗೆ ಹೋಗ್ತೀನಿ, ಅಂಗಡಿಗೆ ಹೋಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಂದು ಆಪ್ ಕಮ್ಸ್ಗೆ ಹೋಗ್ತೀನಿ. ಆಪ್ ಕಮ್ಸ್ಗೆ ಹೋಗ್ಬಿಟ್ಟು ಹಣ್ಣುಗಳು ಕೊಡಿ ಅಂತ ಹೇಳ್ತೇನೆ. ನಾನು ಆ ಹಣ್ಣುಗಳೆಲ್ಲ ಪರ್ಚೇಸ್ ಮಾಡಿದ್ಮೇಲೆ ಸರ್ ಪೇ ಮಾಡಿ ಅಂತ ಹೇಳ್ತಾರೆ. ಪೇ ಮಾಡೋವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಸರ್ ನಾನು ಕ್ಯಾಶ್ ತಂದಿಲ್ಲ, ಪೇಟಿಎಂ ಮಾಡ್ತೀನಿ ಅಂತ ಹೇಳ್ತೀನಿ ನಾನು. ಆಯ್ತು ಸರ್ ಪೇಟಿಎಂ ಮಾಡಿ ಸರ್ ಅಂತ ಹೇಳ್ತಾರೆ. ಪೇಟಿಎಂ ಮಾಡಿದ ತಕ್ಷಣ ಸೊ ನನಗೆ ಒಂದು ಮೆಸೇಜ್ ಬರುತ್ತೆ. ಏನಂತ ಮೆಸೇಜ್ ಬರುತ್ತೆ? ಅದು ಪೇಮೆಂಟ್ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಮೆಸೇಜ್. ಸೊ ಅದನ್ನ ನಾನು ಅವ್ರಿಗೆ ನೋಡಿ ಸರ್ ಅಂತ ನಾನು ತೋರಿಸ್ತೀನಿ. ಆಯ್ತು ಸರ್ ಅಂತ ಹೇಳ್ತಾರೆ. ಈಗ ಅವರು ನಾನು ಪೇಮೆಂಟ್ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ನಾನು ತೋರಿಸಿದ್ನಲ್ಲ, ಅದು ಎವಿಡೆನ್ಸ್ ಆಗುತ್ತಾ ಕಾನೂನಲ್ಲಿ ಅನ್ನೋದು ಪ್ರಶ್ನೆ. ಸರ್ ನನ್ನ ಮನೆ ಹತ್ರ ಇದ್ದೀನಿ, ನನ್ನ ಮನೆ ಪಕ್ಕದಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಾ ಇರ್ತಾರೆ, ಯಾವಾಗ್ಲೂ ಸಹ ಜಗಳ ಆಡ್ತಾ ಇರ್ತಾರೆ. ಒಂದಿನ ಗಂಡ ಕುಡ್ಕೊಂಡು ಬಂದು ಆ ಹೆಂಡತಿನ ಸಾಯಿಸ್ಬಿಟ್ಟಿದ್ದಾನೆ. ನಾನು ಕಣ್ಣಾರೆ ನೋಡ್ಲಿಲ್ಲ, ನಾನು ಆಫೀಸ್ಗೆ ಹೋಗಿದ್ದೆ, ಬಂದೆ, ನನ್ನ ಮನೆಯವ್ರು ಹೇಳಿದ್ರು ಪಕ್ಕದ ಮನೆ ಒಬ್ಬ ವ್ಯಕ್ತಿ ಆ ಗಂಡ ಹೆಂಡತಿ ಕೊಲೆ ಮಾಡ್ಬಿಟ್ಟಿದ್ದಾನೆ ಕಣ್ರಿ ಅಂತ ಹೇಳಿದ್ರು. ಸೊ ನಾನು ಅದನ್ನ ಕೇಳಿಸ್ಕೊಂಡು ಈಗ ನಾನು ಕೇಳಿಸ್ಕೊಂಡಂತ ವ್ಯಕ್ತಿ ಆದವನು ಆ ಕೇಳಿಸ್ಕೊಂಡಿರೋ ಅಂತ ಸಂಗತಿ ಎವಿಡೆನ್ಸ್ ಆಗತ್ತಾ ಅನ್ನೋದು ಪ್ರಶ್ನೆ. ನೋಡಿ, ಆಕಾಶದಲ್ಲಿ ದೇವ್ರಿದ್ದಾನೆ, ಈ ಸೃಷ್ಟಿ ದೇವ್ರು ಮಾಡಿರೋ ಅಂತದ್ದು. ಆಕಾಶದಲ್ಲಿ ದೇವ್ರಿದ್ದಾನೆ, ಈ ಜಗತ್ತು ಸೃಷ್ಟಿ ಮಾಡಿರೋದು ದೇವ್ರು ಅಂದಾಗ ಜನ ನಿಮ್ಮನ್ನ ನಂಬೋದು. ಆದರೆ ನೋಡಿ, ಈ ಗೋಡೆಗೆ ಈಗ ತಾನೇ ನಾನು ಪೇಂಟ್ ಮಾಡಿದ್ದೀನಿ ಅಂದಿದ ತಕ್ಷಣ ಆ ಗೋಡೆ ಒದ್ದೆ ಆಗಿದೆ ನೋಡಿ ಅಂತ ನಾನು ಹೇಳಿದ ತಕ್ಷಣ ಜನ ಏನ್ ಮಾಡ್ತಾರೆ, ಆ ಗೋಡೆಯನ್ನ ಮುಟ್ ನೋಡೋ ಪ್ರಯತ್ನವನ್ನ ಮಾಡ್ತಾರೆ. ಸೊ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ಎವಿಡೆನ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ. ಸೊ ಐ ಸೇ ದಟ್ there is one person who is behind the sky. He is the reason for existence of this universe ಅಂತ ಹೇಳ್ತೀನಿ ನಾನು. People will believe in your words because people cannot see beyond or behind the sky. Who is the person behind the sky? But if I say that now the wall is being recently painted and it is wet andaga, people used to touch it and try to evidence it. So where they used to ascertain whether the paint is wet or dry. So in the same way, whatever all the evidences which will provide to the court, that will be tested by the court, that will be examined by the court. In this juncture, today's class is all about learning the concept of evidence. ಇವತ್ತಿನ ಕ್ಲಾಸ್ ನಲ್ಲಿ ಎವಿಡೆನ್ಸಿನ ವಿಚಾರವನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಎವಿಡೆಂಟ್ ಅನ್ನೋದು ಆ ಪದ ಎಲ್ಲಿಂದ ಬಂತು ಅಂತಂದ್ರೆ ಎವಿಡೇರ್ ಅಂತ. ದ ಟರ್ಮ್ ಎವಿಡೆನ್ಸ್ ಕಮ್ಸ್ ಫ್ರಮ್ ದಿ ಲ್ಯಾಟಿನ್ ಟರ್ಮ್ ಎವಿಡೇರ್. ಎವಿಡೇರ್ ಅಂತಂದ್ರೆ ಎವಿಡೆನ್ಸ್ ಅಂತ ಹೇಳಿ, ಅದು ಕಣ್ಣಿಗೆ ಕಾಣ ಅಂತದ್ದು, ಸ್ಪರ್ಶಿಸಿದಾಗ ನಮ್ಗೆ ಅದನ್ನ ಫೀಲ್ ಮಾಡ್ತೀವಿ. ಸೊ ಅದು ಎವಿಡೆನ್ಸ್ ಆಯ್ತು. ಅದು it is the general terminology of the term evidence. The word evidence comes from the Latin word evidere, which means it's a proof. It's a proof. Now, in this juncture, so I have mentioned you many of the times that whenever there is a administration of civil justice and administration of criminal justice, evidence is important because to ascertain the case and to adjudicate the case.
ಸಿವಿಲ್ ಪ್ರಕರಣಗಳಲ್ಲಾಗಿರ್ಬೋದು ಅಥವಾ ಕ್ರಿಮಿನಲ್ ಪ್ರಕರಣಗಳಲ್ಲಾಗಿರ್ಬೋದು ಎವಿಡೆನ್ಸ್ ಬಹಳ ಒಂದು ಮುಖ್ಯ ಒಂದು ಪಾತ್ರವನ್ನ ಏನು ಆ ಪಾತ್ರ ಇರ್ತದೆ. ಆ ಕೇಸಿನ ಇತ್ಯರ್ಥ ಆಗ್ಬೇಕಾದ್ರೆ ಎವಿಡೆನ್ಸ್ ಅನ್ನೋ ಸ್ಟೇಜ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸಿವಿಲ್ ಕೇಸ್ಗಳಲ್ಲೂ ಸಿವಿಲ್ ಪ್ರಕರಣಗಳಲ್ಲೂ ನಾವು ಎವಿಡೆನ್ಸ್ ಸ್ಟೇಜ್ ಅನ್ನ ನೋಡ್ತೀವಿ. ನೀವು ಕ್ರಿಮಿನಲ್ ಪ್ರಕರಣಗಳಲ್ಲೂ ನಾವು ಎವಿಡೆನ್ಸ್ ಸ್ಟೇಜ್ ಅನ್ನ ನೋಡ್ತೀವಿ. ಯಾವ ಸ್ಟೇಜ್ ಅಲ್ಲಿ ಇದೆ ಕೇಸು ಅಂತ ಕೇಳಿದಾಗ ನಾವು ಎವಿಡೆನ್ಸ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಎವಿಡೆನ್ಸ್ ಅನ್ನ ಯಾರು ಕೊಡ್ತಾರೆ? ಸಿವಿಲ್ ಪ್ರಕರಣಗಳಲ್ಲೂ ಯಾರು ದಾವೆಯನ್ನ ಹಾಕಿರ್ತಾರೆ, ಯಾರು ಕೇಸನ್ನ ಹಾಕಿರ್ತಾರೆ, ಅವನು ತನ್ನ ಎವಿಡೆನ್ಸ್ ಅನ್ನ ಕೊಡ್ತಾನೆ. ಕ್ರಿಮಿನಲ್ ಕೇಸ್ಗಳಲ್ಲೂ ಸಹ ಮೊದಲು ಆ ಪೊಲೀಸ್ನವರು ಏನು ಸಾಕ್ಷಿಗಳನ್ನ ಕಲೆ ಹಾಕಿರ್ತಾರೆ, ಆ ಸಾಕ್ಷಿಗಳನ್ನ ಕರೆಸಿ ಆ ಸಾಕ್ಷಿಗಳ ಹೇಳಿಕೆಯನ್ನ ರೆಕಾರ್ಡ್ ಮಾಡಿಸುವಂತದ್ದು. ಇಲ್ಲಿ ಆ ಹೇಳಿಕೆ ಅನ್ನೋದು ಎವಿಡೆನ್ಸ್ ಆಗುತ್ತಾ, ಅಥವಾ ಸಿವಿಲ್ ಪ್ರಕರಣಗಳಲ್ಲಿ ಕೊಟ್ಟಂತ ದಾಖಲೆಗಳು ಎವಿಡೆನ್ಸ್ ಆಗುತ್ತಾ ಅನ್ನೋದು ಪ್ರಶ್ನೆ ಉಂಟಾದಾಗ ನಾವು ಮೊದಲು ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ, ಕಾನೂನಲ್ಲಿ ಎವಿಡೆನ್ಸ್ ಲಾ ಅನ್ನೋದು ಒಂದಿದೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ. ಇದು ಭಾರತೀಯ ಸಾಕ್ಷ್ಯ ಅಧಿನಿಯಮ. ಈ ಸಾಕ್ಷ್ಯ ಅಧಿನಿಯಮ ಅನ್ನೋದು ಒಂದು ಕಾನೂನು. ಅದು ಕೋರ್ಟಿನ ಒಂದು ಅಡ್ಮಿನಿಸ್ಟ್ರೇಷನ್ ಆಫ್ ಸಿವಿಲ್ ಅಂಡ್ ಕ್ರಿಮಿನಲ್ ಜಸ್ಟಿಸ್ಗೆ ಮಾತ್ರ ಸಂಬಂಧಿಸಿರುತ್ತೆ. ಇಟ್ ವಿಲ್ ಗವರ್ನ್ ದಿ conducting of the cases, civil and criminal. The evidence law which is being used in both the civil and the criminal cases. As such, it is only the law of the forum ಅಂತ ನಾವು ಕರಿತೀವಿ. ನಮಗೆ ಈ ಸಂವಿಧಾನ ಇದೆಯಲ್ಲ, ಈ ಸಂವಿಧಾನ ಅನ್ನೋದು ಲಾ ಆಫ್ ದಿ ಲ್ಯಾಂಡ್ ಆಗುತ್ತೆ. ಸೊ ಅದನ್ನ ಎಲ್ಲರೂ ಪಾಲನೆ ಮಾಡಬೇಕು. ಆದ್ರೆ ಈ ಸಾಕ್ಷ್ಯ ಅಧಿನಿಯಮ ಇದೆಯಲ್ಲ, ಇದು ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಅಂತ ನಾವು ಕರಿತೀವಿ. ಈಗ ಏನು ನಾವು ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಅಂತ ನಾವು ನೋಡ್ತಾ ಇದೀವಿ, ಕೋರ್ಟ್ಗಳನ್ನ, ಆ ಕೋರ್ಟ್ಗಳಲ್ಲಿ ಮಾತ್ರ ಇದನ್ನ ಅಪ್ಲೈ ಮಾಡ್ಕೊಂಡು ನ್ಯಾಯ ತೀರ್ಮಾನವನ್ನ ಮಾಡ್ತಾರೆ. ಹಂಗಾಗಿ ಇದನ್ನ ನಾವು ಎವಿಡೆನ್ಸ್ ಲಾನ ನೋಡ್ತೀವಿ. ಈ ಎವಿಡೆನ್ಸ್ಗೆ ಅದರದೇ ಆದಂತ ಕಾನೂನು ಇದೆ. ಆ ಕಾನೂನು ಹೆಸರು ಏನು ಅಂತಂದ್ರೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಮುಖೇನ ಇದನ್ನ ಮಾರ್ಪಾಟ್ ಮಾಡಿದ್ದಾರೆ. ಅದನ್ನ ಸೃಷ್ಟಿ ಮಾಡ್ಕೊಂಡಿದ್ದು ಕೋರ್ಟ್ಗೆ ಸಂಬಂಧ ಮಾತ್ರ ಇದು ಅಪ್ಲೈ ಆಗ್ತದೆ. ಈ ಒಂದು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸಿವಿಲ್ ಕೋರ್ಟ್ಗಳಲ್ಲೂ ಸಹ ಇದನ್ನ ಯೂಸ್ ಮಾಡ್ತಾರೆ ಮತ್ತು ಕ್ರಿಮಿನಲ್ ಕೋರ್ಟ್ಗಳಲ್ಲೂ ಸಹ ಯೂಸ್ ಮಾಡ್ತಾರೆ. ಸರ್, ಇದೇ ಎವಿಡೆನ್ಸ್ ಲಾನ ನೀವು ಕನ್ಸ್ಯೂಮರ್ ಕಮಿಷನ್ ನಲ್ಲಿ ಯೂಸ್ ಮಾಡ್ತಾರ ಅಂತ ಕೇಳಿದ್ರೆ, ಕನ್ಸ್ಯೂಮರ್ ಕಮಿಷನ್ ಅಲ್ಲಿ ಯೂಸ್ ಮಾಡಲ್ಲ. ಸರ್, ಇದನ್ನ ನಾವು ಏನು ಡಿಸ್ಟ್ರಿಕ್ಟ್ ಲೇಬರ್ ಕೋರ್ಟ್ಗಳಲ್ಲಿ ಯೂಸ್ ಮಾಡ್ತೀವಾ ಅಂದ್ರೆ ಲೇಬರ್ ಕೋರ್ಟ್ ಅಲ್ಲೂ ಯೂಸ್ ಮಾಡ್ತೀವಿ. ಟ್ರಿಬ್ಯುನಲ್ ಗಳಲ್ಲಿ ಯೂಸ್ ಮಾಡ್ತೀವಾ ಅಂತಂದ್ರೆ ಟ್ರಿಬ್ಯುನಲ್ ಗಳಲ್ಲಿ ಎವಿಡೆನ್ಸ್ ಲಾ ಯೂಸ್ ಮಾಡಲ್ಲ. ಓನ್ಲಿ ಎಲ್ಲೆಲ್ಲಿ ಕೋರ್ಟ್ ಅಂತ ಬರುತ್ತೆ, ಎಲ್ಲೆಲ್ಲಿ ಜಡ್ಜಸ್ ಅಂತ ಬರ್ತಾರೆ, ಸೊ ನಾವು ಆ ಜಡ್ಜಸ್ ಅನ್ನ ನೋಡ್ತೀವಿ, ಮ್ಯಾಜಿಸ್ಟ್ರೇಟ್ ಅಂತ ನೋಡ್ತೀವಿ. ಅಲ್ಲಿ ನಾವು ಆ ಒಂದು ವೇದಿಕೆಯಲ್ಲಿ ಫೋರಂ ಅಂದ್ರೆ ವೇದಿಕೆ ಅಂದ್ರೆ ಫೋರಂ ಅಂತ ಹೇಳಿ, ಕೋರ್ಟ್ ಸಹ ಒಂದು ವೇದಿಕೆ, ಅಲ್ಲಿ ಮಾತ್ರ ನಾವು ಈ ಎವಿಡೆನ್ಸ್ ಲಾನ ನಾವು ನೋಡ್ತೀವಿ. ಅಲ್ಲಿ ಆ ಎವಿಡೆನ್ಸ್ ಗಳನ್ನ ತತ್ವದ ಆಧಾರದ ಮೇಲೆ ಕೇಸನ್ನ ಇತ್ಯರ್ಥ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಐ ವುಡ್ ಲೈಕ್ ಟು ಶೋ ಯು ದ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂಡ್ ಪರ್ಟಿಕ್ಯುಲರ್ಲಿ ಸೆಕ್ಷನ್ 3. ಸೆಕ್ಷನ್ 3 ಅಲ್ಲಿ ಈ ಎವಿಡೆನ್ಸ್ ಅಂದ್ರೆ ಏನು ಅನ್ನೋದನ್ನ ಸ್ಪಷ್ಟವಾಗಿ ಕಾನೂನಲ್ಲಿ ಉಲ್ಲೇಖಿಸಿದರೆ ಅದನ್ನ ಏನು ಅಂತ ನೋಡೋಣ. ಐ ಆಮ್ ಶೇರಿಂಗ್ ಇಟ್. ಎವಿಡೆನ್ಸ್ ಆಕ್ಟ್ ನ ಸೆಕ್ಷನ್ 3 ಏನಂತ ಹೇಳುತ್ತೆ ಅದನ್ನ ನೋಡೋಣ. ಕಾಣಿಸ್ತಾ ಇದೆಯಾ ಅದು? Are you seeing it? Yes, sir. Yes. Okay. ನೋಡಿ, ಸೆಕ್ಷನ್ 3 ಇದೆ ಇಲ್ಲಿ. ಸೆಕ್ಷನ್ 3 ಇಂಟರ್ಪ್ರಿಟೇಷನ್ ಕ್ಲಾಸ್ ಅಂತ ಇದೆ ನೋಡಿ. ಇದು ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872. ನಿಮ್ಗೆ ಯಾವುದೇ ಪ್ರಕರಣ ಇರಲಿ, ಸಿವಿಲ್ ಪ್ರಕರಣ ಇರಲಿ ಅಥವಾ ಕ್ರಿಮಿನಲ್ ಪ್ರಕರಣ ಇರಲಿ, ಅದನ್ನ ಇತ್ಯರ್ಥಪಡಿಸಬೇಕಾದ್ರೆ ಈ ಎವಿಡೆನ್ಸ್ ಆಕ್ಟ್ ಅಲ್ಲಿ ಹೇಳಿರೋಂಥ ತತ್ವಗಳು, ಪ್ರಿನ್ಸಿಪಲ್ಸ್ ಆಧಾರದ ಮೇಲೆ, ರೂಲ್ಸ್ ಪ್ರೊಸೀಜರ್ ಆಧಾರದ ಮೇಲೆ ಕೇಸನ್ನ, ಆ ಎವಿಡೆನ್ಸ್ ಅನ್ನ ಅಡ್ಮಿಟ್ ಮಾಡ್ಕೊಳ್ಳೋಂಥದನ್ನ ಕೋರ್ಟ್ನವರು ಫಾಲೋ ಮಾಡ್ತಾರೆ. ನೋಡಿ, ಸೆಕ್ಷನ್ 3 ಅಲ್ಲಿ ಇಂಟರ್ಪ್ರಿಟೇಷನ್ ಕ್ಲಾಸ್ ಅಲ್ಲಿ ಅಥವಾ ಡೆಫಿನೇಷನ್ ಕ್ಲಾಸ್ ಅಲ್ಲಿ ಏನೇನು ಎವಿಡೆನ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಮೊದಲನೇದು ಕೋರ್ಟ್ ಅಂತ ಹೇಳಿದ್ದಾರೆ, ಫ್ಯಾಕ್ಟ್ ಅಂತ ಹೇಳಿದ್ದಾರೆ, ರೆಲೆವೆಂಟ್ ಫ್ಯಾಕ್ಟ್ ಅಂತ ಹೇಳಿದ್ದಾರೆ, ಫ್ಯಾಕ್ಟ್ ಇನ್ ಇಶ್ಯೂ ಅಂತ ಹೇಳ್ತಾರೆ, ಡಾಕ್ಯುಮೆಂಟ್ ಅಂತ ಹೇಳ್ತಾರೆ, ಎವಿಡೆನ್ಸ್ ಅಂತ ಹೇಳ್ತಾರೆ, ಪ್ರೂವ್ಡ್ ಅಂತ ಬಗ್ಗೆ ಹೇಳ್ತಾರೆ, ಡಿಸ್ಪ್ರೂವ್ಡ್ ಬಗ್ಗೆ ಹೇಳ್ತಾರೆ, ನಾಟ್ ಪ್ರೂವ್ಡ್ ಬಗ್ಗೆ ಹೇಳ್ತಾರೆ, ಇಂಡಿಯಾ ಬಗ್ಗೆ ಹೇಳ್ತಾರೆ, ಮೇ ಪ್ರಿಸ್ಯೂಮ್, ಶೆಲ್ ಪ್ರಿಸ್ಯೂಮ್, ಕನ್ಕ್ಲೂಸಿವ್ ಪ್ರೂಫ್ ಅಂತ ಹೇಳ್ತಾರೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ತಮಗೆ ನಾನು ಡೆಫಿನೇಷನ್, ಈ ಎವಿಡೆನ್ಸಿನ ಡೆಫಿನೇಷನ್ ನ ಹೇಳ್ತೀನಿ. ನೋಡಿ, ಎವಿಡೆನ್ಸ್ ಡೆಫಿನೇಷನ್ ತೋರಿಸ್ತೀನಿ ನಿಮ್ಗೆ.
ನೋಡಿ, ಕೋರ್ಟ್ ಅಂದ್ರೆ ನೋಡಿ, ಇನ್ ದಿಸ್ ಆಕ್ಟ್ ಅಂದ್ರೆ ಈ ಒಂದು ಕಾಯ್ದೆ ಅಡಿಯಲ್ಲಿ ದ ಫಾಲೋಯಿಂಗ್ ವರ್ಡ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಆರ್ ಯೂಸ್ಡ್ ಇನ್ ದ ಫಾಲೋಯಿಂಗ್ ಸೆನ್ಸಸ್ ಅನ್ಲೆಸ್ ಅ ಕಾಂಟ್ರರಿ ಇಂಟೆನ್ಷನ್ ಅಪಿಯರ್ಸ್ ಫ್ರಮ್ ದಿ ಕಂಟೆಕ್ಸ್ಟ್. ಸೊ ಇಲ್ಲಿ ಏನು ವರ್ಡ್ಸ್ ಇದೆ, ಎಕ್ಸ್ಪ್ರೆಷನ್ಸ್ ಇದೆ, ಸೊ ಅದು ಅದೇ ಎಕ್ಸ್ಪ್ರೆಷನ್ಸ್ ಅಲ್ಲಿ ಏನ್ ಹೇಳಿದ್ದಾರೆ ಅದು ಮಾತ್ರ ಆಗಿರುತ್ತೆ ಹೊರತು ಬೇರೆ ಆಗಿರೋದಿಲ್ಲ. ಬೇರೆ ಏನಾದ್ರು ಅದನ್ನ ಕಾಂಟ್ರರಿ ಇಂಟೆನ್ಷನ್ ಏನಾದ್ರು ಹೇಳಿದ್ರೆ ಅದು ಆ ಮೀನಿಂಗ್ ಬರುತ್ತೆ ಹೊರತು ಇಲ್ಲ ಅಂದ್ರೆ ಪ್ಲೇನ್ ಮೀನಿಂಗ್ ಇರುತ್ತೆ. ನೋಡಿ, ಇಲ್ಲಿ ಕೋರ್ಟ್ ಅಂತ ಹೇಳಿದ್ದಾರೆ. ಕೋರ್ಟ್ ಅಂದ್ರೆ ಏನು? ಎವಿಡೆನ್ಸ್ ಆಕ್ಟ್ ಪ್ರಕಾರ, ಎವಿಡೆನ್ಸ್ ಕಾನೂನ್ ಪ್ರಕಾರ ಕೋರ್ಟ್ ಅಂದ್ರೆ ಕೋರ್ಟ್ ಇನ್ಕ್ಲೂಡ್ಸ್ ಆಲ್ ಜಡ್ಜಸ್ ಅಂಡ್ ಮ್ಯಾಜಿಸ್ಟ್ರೇಟ್ಸ್ ಅಂಡ್ ಆಲ್ ಪರ್ಸನ್ಸ್ ಎಕ್ಸೆಪ್ಟ್ ಆರ್ಬಿಟ್ರೇಟರ್ಸ್ ಲೀಗಲಿ ಆಥರೈಸ್ ಟು ಟೇಕ್ ಎವಿಡೆನ್ಸ್. ಈಗ ನಾವು ನೋಟ್ರಿ ಹತ್ರ ಹೋಗ್ತೀವಿ, ನೋಟ್ರಿ ಹತ್ರ ಹೋಗ್ಬಿಟ್ಟು ಒಂದು ಒರಿಜಿನಲ್ ಆಧಾರ್ ಕಾರ್ಡ್ ನ ತೋರಿಸ್ತೀವಿ. ಒರಿಜಿನಲ್ ಆಧಾರ್ ಕಾರ್ಡ್ ತೋರಿಸಿ ಆ ಜೆರಾಕ್ಸ್ ಇರುತ್ತಲ್ಲ ಆಧಾರ್ ಕಾರ್ಡ್, ಅದ್ರ ಮೇಲೆ ನಾವು ಅಟೆಸ್ಟೇಷನ್ ಮಾಡಿಸ್ಕೊಂತೀವಿ, ಟ್ರೂ ಕಾಪಿಯನ್ನ ಮಾಡಿಸ್ಕೊಂತೀವಿ. ಈಗ ಆ ನೋಟ್ರಿ ಇರ್ತಾರಲ್ಲ, ಆ ನೋಟ್ರಿಗಳಿಗೆ ಏನಾದ್ರೂ ಅಧಿಕಾರ ಇರುತ್ತಾ? ಸೊ ವೆದರ್ ದಟ್ ನೋಟ್ರೀಸ್ ಆಸ್ ಎನಿ ಅಥಾರಿಟಿ ಟು ಸಿ ದ ಒರಿಜಿನಲ್ ಡಾಕ್ಯುಮೆಂಟ್ ಅಂಡ್ ಟು ಅಟೆಸ್ಟ್ ದಿ ರೆಪ್ಲಿಕಾ ಅಂಡ್ ದಟ್ ರೆಪ್ಲಿಕಾ ಟು ಬಿ ಕನ್ಸಿಡರ್ಡ್ ಟು ಬಿ ಎನ್ ಎವಿಡೆನ್ಸ್ ಅಂತ ಹೇಳಿ. ಆ ನೋಟ್ರಿ ಅವರು ಆ ಆಧಾರ್ ಕಾರ್ಡ್ ಜೆರಾಕ್ಸ್ ಟ್ರೂ ಕಾಪಿ ಮಾಡ್ತಾರಲ್ಲ, ಆ ಟ್ರೂ ಕಾಪಿ ಮಾಡಿದಾಗ ಅದಕ್ಕೊಂದು ವ್ಯಾಲ್ಯೂ ಬರುತ್ತಾ ಅಂತ ಕೇಳಿದಾಗ ಅದನ್ನ ಎವಿಡೆನ್ಸ್ ಆಗಿ ತಗೊಬೋದಾ ಅಂತಂದ್ರೆ ಅದನ್ನ ಎವಿಡೆನ್ಸ್ ಆಗಿ ತಗೋಬಹುದು ಅಂತ ಹೇಳುತ್ತೆ. ಯಾಕೆ ಹೇಳುತ್ತೆ ಅಂತಂದ್ರೆ ಇಲ್ಲಿ ಏನಂತ ಹೇಳುತ್ತೆ ನೋಡಿ, ಕೋರ್ಟ್ ಇನ್ಕ್ಲೂಡ್ಸ್ ಆಲ್ ಜಡ್ಜಸ್, ಮ್ಯಾಜಿಸ್ಟ್ರೇಟ್ಸ್ ಅಂಡ್ ಆಲ್ ಪರ್ಸನ್ಸ್. ನೋಡಿ, ಎಲ್ಲಾ ಪರ್ಸನ್ಸ್, ಈವನ್ ನೋಟ್ರೀಸ್ ಏನು ಯೂಸ್ ಮಾಡ್ತಾರೆ ಆ ಡಾಕ್ಯುಮೆಂಟ್ ಅದನ್ನ ಟ್ರೂ ಕಾಪಿ ಅಂತ ಮಾಡ್ಕೊಡ್ತಾರೆ ಅಥವಾ ಅಟೆಸ್ಟ್ ಮಾಡ್ಕೊಡ್ತಾರೆ, ಅದು ಸಹ ಏನು ವ್ಯಾಲಿಡ್ ಆಗುತ್ತೆ. ಆದ್ರೆ ಆರ್ಬಿಟ್ರೇಟರ್ಸ್ ಅಂತ ಇರ್ತಾರೆ, ಆರ್ಬಿಟ್ರೇಟರ್ಸ್ ಮಾಡೋಂಥದ್ದು ಅವ್ರಿಗೆ ಯಾವುದೇ ತರ ಅಧಿಕಾರ ಇರೋದಿಲ್ಲ. ಎವಿಡೆನ್ಸ್ ನ ತಗೊಂಡು ಎವಿಡೆನ್ಸ್ ಆಗಿ ಕನ್ವರ್ಟ್ ಮಾಡೋಂಥದ್ದು ಡಾಕ್ಯುಮೆಂಟ್ ಅಥವಾ ದಸ್ತಾವೇಜು ಅಂತ ನಾವು ಕರಿತೀವಿ, ಅದನ್ನ ಎವಿಡೆನ್ಸ್ ಆಗಿ ಪರಿಗಣಿಸಕ್ಕೆ ಅವ್ರಿಗೆ ಅಧಿಕಾರ ಇರೋದಿಲ್ಲ. ಹಂಗಾಗಿ ಅದು ಎವಿಡೆನ್ಸ್ ಆಗಲ್ಲ. ನೋಡಿ, ಇಲ್ಲಿ ಇದು ಕೋರ್ಟ್ ಆಯ್ತು. ಈ ಫ್ಯಾಕ್ಟ್ ಅನ್ನ ಇಂಪಾರ್ಟೆಂಟ್ ನಾನು ನಿಮ್ಗೆ ಹೇಳ್ತೀನಿ. ಫ್ಯಾಕ್ಟ್ ಅಂದ್ರೆ ಏನು ಅಂತ ಹೇಳ್ತೀನಿ. ಎವಿಡೆನ್ಸ್ ನಾವು ತಿಳ್ಕೊಬೇಕಾದ್ರೆ ಅದಕ್ಕಿಂತ ಮುಂಚೆ ಎವಿಡೆನ್ಸ್ ಅಂದ್ರೆ ಇಲ್ಲಿ ಏನಂತ ಹೇಳಿದಾರೆ ನೋಡೋಣ. ನೋಡಿ, ಎವಿಡೆನ್ಸ್ ಮೀನ್ಸ್ ಅಂಡ್ ಇನ್ಕ್ಲೂಡ್ಸ್, ನೋಡಿ, ಎವಿಡೆನ್ಸ್ ಮೀನ್ಸ್ ಅಂಡ್ ಇನ್ಕ್ಲೂಡ್ಸ್ all statements which the court permits or requests to be made before it by witnesses in relation to matters of fact under inquiry. Such statements are called oral evidence. ಎಲ್ಲಾ ಸ್ಟೇಟ್ಮೆಂಟ್ಗಳು ಅದು ಓರಲ್ ಸ್ಟೇಟ್ಮೆಂಟ್ ಆದ್ರೂ ಆಗಿರ್ಬೋದು ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಆದ್ರೂ ಆಗಿರ್ಬೋದು. ಅದನ್ನ ಕೋರ್ಟ್ನವ್ರು ಏನಾದ್ರು ಪರ್ಮಿಟ್ ಮಾಡಿದ್ರೆ ಆ ಒಂದು ಸ್ಟೇಟ್ಮೆಂಟ್ ಅನ್ನ ವಿಟ್ನೆಸ್ಗಳು, ಯಾರು ಸಾಕ್ಷ್ಯಗಳಿರ್ತಾರೆ ಅವರು ಸಾಕ್ಷ್ಯಗಳು ಬಂದು ಅದನ್ನ ಹೇಳಿದ್ರೆ, ಕೋರ್ಟ್ ಮುಂದೆ ಬಂದು ಹೇಳಿದ್ರೆ, ಯಾವುದೇ ಒಂದು ಸಂಗತಿಯ ವಿಚಾರವಾಗಿ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಓರಲ್ ಎವಿಡೆನ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಎವಿಡೆನ್ಸ್ ಅಂದ್ರೆ ಎವಿಡೆನ್ಸ್ ಮೀನ್ಸ್ ಅಂಡ್ ಇನ್ಕ್ಲೂಡ್ಸ್ ಅಂತಾರೆ. ಎವಿಡೆನ್ಸ್ ಮೀನ್ಸ್ ಅಂಡ್ ಇನ್ಕ್ಲೂಡ್ಸ್ ಅಂದ್ರೆ ಎವಿಡೆನ್ಸ್ ಅಂದ್ರೆ ಏನು ಅಂದ್ರೆ ಅದು ಯಾವುದೇ ಒಂದು ಹೇಳಿಕೆಗಳು. ಯಾರ ಹೇಳಿಕೆಗಳು? ಸಾಕ್ಷಿಯ ಹೇಳಿಕೆಗಳು. ಸೊ ಸಿದ್ದು ಚಂದರ್ಗಿ ಅವ್ರು ಬಂದಿದ್ದಾರೆ, ವಸಂತ್ ಅವ್ರು ಬಂದಿದ್ದಾರೆ. ಸೊ ವಸಂತ್ ಅವರು ಏನಂತ ಹೇಳ್ತಾರೆ ಅಂದ್ರೆ, ಸಿದ್ದು ಚಂದರ್ಗಿ ಅವ್ರಿಗೂ ಜಡ್ಜ್ ಆಗಿದ್ರೆ ಸೊ ವಸಂತ್ ಅವ್ರು ಬಂದು ಏನ್ ಹೇಳ್ತಾರೆ ಅಂದ್ರೆ, ನನಗೆ ಅಪ್ಪಾಜಿ ಅವರು ಹಣವನ್ನು ಕೊಟ್ಟಿದ್ರು, ಸೊ ಅಪ್ಪಾಜಿ ಅವ್ರಿಗೆ ನಾನು ಹಣವನ್ನ ಕೊಟ್ಟಿದ್ದೆ, ಅದನ್ನ ಗೌತಮಿ ಅವರು ಸಾಕ್ಷೀಕರಿಸಿದ್ದಾರೆ, ಅವರು ವಿಟ್ನೆಸ್ ಆಗಿ ಇದ್ದಾರೆ, ಅವರು ವಿಟ್ನೆಸ್ ಆಗಿ ಒಂದು ಅಗ್ರಿಮೆಂಟ್ ಗೆ ಸಿಗ್ನೇಚರ್ ಅನ್ನ ಮಾಡಿದ್ದಾರೆ. ಏನಂತ ಅವ್ರು ವಿಟ್ನೆಸ್ ಅನ್ನ ಆಗಿದ್ದಾರೆ ಅಂತಂದ್ರೆ, ನಾನು ಅಪ್ಪಾಜಿ ಅವ್ರಿಗೆ ಹಣವನ್ನು ಕೊಟ್ಟಿದ್ದೆ, ಅಪ್ಪಾಜಿ ಅವರು ಹಣವು ನನ್ನಿಂದ ತಗೊಂಡಿದ್ರು ಅಂತ ಹೇಳಿ ವಿಟ್ನೆಸ್ ಆಗಿದ್ರು. ಅಂತ ಸಂದರ್ಭದಲ್ಲಿ ಗೌತಮಿ ಅವ್ರನ್ನ ನಾನು ಕೋರ್ಟ್ ಕರೆಸಿ, ಅವತ್ತಿನ ದಿವಸ ನೀವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಾಗ ನೀವು ಅವತ್ತಿನ ದಿವಸ ಇದ್ರ ನೀವು ಅಂತ ನಾನು ಪ್ರಶ್ನೆ ಮಾಡಿದಾಗ, ಹೌದು ನಾನಿದ್ದೆ. ಸೊ ನನ್ನ ಒಂದು ಕ್ಷಮದಲ್ಲಿ ಅಪ್ಪಾಜಿ ಅವ್ರಿಗೆ ವಸಂತ್ ಅವರು ಹಣವನ್ನ ಕೊಟ್ರು ಅಂತ ಗೌತಮಿಯವರು ಏನಾದ್ರೂ ಹೇಳಿಕೆಗಳನ್ನ ಹೇಳಿದಾಗ ಅದು ಅದು ಎವಿಡೆನ್ಸ್ ಆಗುತ್ತೆ. ಅಂತ ಎವಿಡೆನ್ಸ್ ನಾವೇನಂತ ಕರಿತೀವಿ ಅಂದ್ರೆ ಓರಲ್ ಎವಿಡೆನ್ಸ್ ಅಂತ ಕರಿತೀವಿ. ಓರಲ್ ಎವಿಡೆನ್ಸ್ ಇನ್ಕ್ಲೂಡ್ಸ್ ಓರಲ್ ಎವಿಡೆನ್ಸ್ ಆಲ್ಸೋ, ವೇರ್ ಎನಿ ಸ್ಟೇಟ್ಮೆಂಟ್
ವೇರ್ ಇಫ್ ಕೋರ್ಟ್ ಪರ್ಮಿಟ್ಸ್, ಕೋರ್ಟ್ನವರು ಪರ್ಮಿಟ್ ಮಾಡದಂತ ಸಂದರ್ಭದಲ್ಲಿ ಮಾತ್ರ ಅದನ್ನ ಎವಿಡೆನ್ಸ್ ಆಗುತ್ತೆ ಹೊರತು ಕೋರ್ಟ್ನವರು ಪರ್ಮಿಟ್ ಮಾಡದಲ್ಲೇ ಇದ್ರೆ ಅದು ಎವಿಡೆನ್ಸ್ ಆಗಲ್ಲ. ಗೌತಮಿ ಅವ್ರನ್ನ ಬರ್ತಾರೆ ಕೋರ್ಟ್ಗೆ, ಗೌತಮಿ ಅವ್ರು ಬಂದಾಗ ಕೋರ್ಟ್ಗೆ ನಾನು ಕೇಳ್ತೀನಿ, ಒಬ್ಬ ವಕೀಲ್ನ ಕೇಳ್ತೀನಿ, ಏನಮ್ಮ ಗೌತಮಿ ಅವರೇ, ನೀವು ವಸಂತ್ ಅವರು ಅಪ್ಪಾಜಿ ಅವ್ರಿಗೆ ಹಣವನ್ನು ಕೊಟ್ಟಿದ್ರಂತಲ್ಲ, ಸೊ ಕೊಟ್ಟಿದ್ರಂತಲ್ಲ ಅದನ್ನ ನೀವು ನೋಡಿದ್ರ ಅಂದಾಗ, ಇಲ್ಲ ಇಲ್ಲ ನಾನೇನ್ ನೋಡ್ಲಿಲ್ಲ, ಸೊ ನಾನು ಕೇಳ್ಪಟ್ಟಿದ್ದೀನಿ ಅಷ್ಟೇನೆ. ವಸಂತ್ ಅವ್ರು ಹೇಳಿದ್ರು, ವಸಂತ್ ಅವರು ನಮ್ಮ ಮನೆ ಪಕ್ಕದವರು, ಸೊ ಮನೆ ಪಕ್ಕದಲ್ಲಿ ಇರೋದ್ರಿಂದ ನಮ್ಗೂ ಆತ್ಮೀಯ ಸಂಬಂಧ ಇರುತ್ತೆ. ಸೊ ಅವ್ರು ಹೇಳಿದ್ರು, ನನ್ಗೆ ಹೇಳಿದ್ರು ಅವತ್ತಿನ ದಿವಸ ನನಗೆ ಈ ತರ ಅಪ್ಪಾಜಿ ಅವ್ರಿಗೆ ನಾನು ಹಣವನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು, ಅಷ್ಟೇನೆ, ನಾನು ಅದನ್ನು ಕಣ್ಣಾರೆ ನೋಡಿಲ್ಲ, ಅದು ಕೇಳಿದೀನಿ ಅಂತ ಅಂತಾರೆ. ಅಂತ ಸಂದರ್ಭದಲ್ಲಿ ಕೋರ್ಟ್ನವರು ನೀವು ಕೇಳಿರೋದಾದ್ರೆ ನಿಮ್ಮ ಸ್ಟೇಟ್ಮೆಂಟ್ ಅನ್ನು ನಾನು ಪರಿಗಣಿಸಲ್ಲ ಅಂದಾಗ ಅದು ಎವಿಡೆನ್ಸ್ ಆಗಲ್ಲ. ನೋಡಿ, all statements which the court permits are request to be made before it by witnesses in relation to matters of fact under enquiry ಅಂತ ಹೇಳ್ತಾರೆ. ಮ್ಯಾಟರ್ಸ್ ಆಫ್ ಫ್ಯಾಕ್ಟ್ ಅಂತ, ಫ್ಯಾಕ್ಟ್ ಅಂತಂದ್ರೆ ಏನು ಅಂದ್ರೆ ಸಂಗತಿಗಳು ಅಂತ ಹೇಳಿ. ಆ ಸಂಗತಿ ಯಾವ ಸಂಗತಿ, ಯಾವ ಎಂಕ್ವೈರಿ ಇದು? ಎಂಕ್ವೈರಿ ಆಗ್ತಾ ಇದೆ. ಎಂಕ್ವೈರಿ ಮೀನ್ಸ್ ಇಟ್ ಇಸ್ ನಥಿಂಗ್ ಬಟ್ ಎ ಟ್ರಯಲ್. ಟ್ರಯಲ್ is begun. So there is a trial going on which relates to the handing over a kind of a credit to Appaji by Vasant sir, and it is being witnessed by Miss Gautami, and the statement which Gautami adduced before the court that considered to be an evidence if it is permitted by the court. Nodi, if it is permitted, ಅದನ್ನ ನಾವು ಓರಲ್ ಎವಿಡೆನ್ಸ್ ಅಂತ ಕರಿತೀವಿ. ಆ ಓರಲ್ ಎವಿಡೆನ್ಸ್ ಆದ್ಮೇಲೆ ವಸಂತ್ ಅವ್ರು ಹೇಳ್ತಾರೆ, ಸರ್ ಇಲ್ಲ, ಗೌತಮಿ ಅವ್ರು ಹೇಳ್ತಾ ಇದ್ದಾರೆ, ಗೌತಮಿ ಹೇಳ್ತಾ ಇರತ್ತ ನಮ್ದಲ್ಲೇ ಇರ್ಬೋದು ಸ್ವಾಮಿ, ಆದ್ರೆ ನನ್ನ ಹತ್ರ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ. ಸೊ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇರೋದ್ರಿಂದ ಆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅನ್ನ ನಾನು ನಿಮ್ಗೆ ಕೊಡ್ತೀನಿ ಅಂದಾಗ, ಆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇರುತ್ತಲ್ಲ, ಅದು ಎಂತ ಎವಿಡೆನ್ಸ್ ಆಗುತ್ತೆ ಅಂದ್ರೆ ಅದು ಡಾಕ್ಯುಮೆಂಟರಿ ಎವಿಡೆನ್ಸ್ ಆಗುತ್ತೆ. ನೋಡಿ, ಅದು ಡಾಕ್ಯುಮೆಂಟರಿ ಎವಿಡೆನ್ಸ್ ಆಗುತ್ತೆ. ಓರಲ್ ಎವಿಡೆನ್ಸ್ ಅಂಡ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಕಾನ್ಸ್ಟಿಟ್ಯೂಟ್ ಎವಿಡೆನ್ಸಸ್. ನಮ್ಗೆ ಎರಡು ಗೊತ್ತಾಯ್ತು. ಎವಿಡೆನ್ಸ್ ಅಂದ್ರೆ ಓರಲ್ ಸ್ಟೇಟ್ಮೆಂಟ್ ಆಗಿರ್ಬೋದು. ಇಫ್ ದ ಓರಲ್ ಸ್ಟೇಟ್ಮೆಂಟ್ ಈಸ್ ಅಪ್ರೂವ್ಡ್ ಬೈ ದ ಕೋರ್ಟ್ ಆರ್ ಪರ್ಮಿಟೆಡ್ ಬೈ ದ ಕೋರ್ಟ್, ಕಾನ್ಸ್ಟಿಟ್ಯೂಟ್ ಅನ್ ಎವಿಡೆನ್ಸ್. ಅಟ್ ದ ಸೇಮ್ ಟೈಮ್ ಎನಿ ಡಾಕ್ಯುಮೆಂಟ್ಸ್ ವಿಚ್ ಇನ್ಕ್ಲೂಡ್ಸ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಎವಿಡೆನ್ಸ್ ಅಲ್ಲಿ ಭಾಗ 1ರಲ್ಲಿ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ, ಭಾಗ 2ರಲ್ಲಿ ಆಲ್ ಡಾಕ್ಯುಮೆಂಟ್ಸ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಪ್ರೊಡ್ಯೂಸ್ಡ್ ಫಾರ್ ದ ಇನ್ಸ್ಪೆಕ್ಷನ್ ಆಫ್ ದಿ ಕೋರ್ಟ್ ಅಂತ ಹೇಳ್ತಾರೆ. ಎಲ್ಲಾ ಡಾಕ್ಯುಮೆಂಟ್ ಅದ್ರ ಜೊತೆ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅಂತ ಹೇಳ್ತಾರೆ. ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅಂದ್ರೆ ಯಾವುದು? ವಾಟ್ ಇಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರಾನಿಕ್ ಅಂಡ್ ಎಲೆಕ್ಟ್ರಿಕಲ್? ನಮ್ಮ ಇವರು ಸಾಹೇಬ್ರು ಬಂದಿದ್ದಾರೆ ಇವತ್ತು, ನಾಯಕ್ ಸಾಹೇಬ್ರು. ಸರ್, ಕ್ಯಾನ್ ಯು ಮೇಕ್ ಔಟ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ಎಲೆಕ್ಟ್ರಿಕ್ ಅಂಡ್ ಎಲೆಕ್ಟ್ರಾನಿಕ್? ಸರ್, ಗುಡ್ ಈವ್ನಿಂಗ್ ಸರ್. ಎಲೆಕ್ಟ್ರಾನಿಕ್ ಅಂದ್ರೆ ಏನು, ಎಲೆಕ್ಟ್ರಿಕ್ ಅಂದ್ರೆ ಏನು? ಅಂದ್ರೆ ಎಲೆಕ್ಟ್ರಾನಿಕ್ ಅಂದ್ರೆ ವಿಚ್ ಇಸ್ ರಿಕಾರ್ಡೆಡ್ ಇನ್ ದ ಕಂಪ್ಯೂಟರ್ ಆರ್ ವಿಚ್ ಇಸ್ ರಿಕಾರ್ಡೆಡ್ ಇನ್ ದ ಮೊಬೈಲ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಎಲೆಕ್ಟ್ರಾನಿಕ್ ಐಟಮ್ ಸರ್. ಓಕೆ, ನೋಡಿ, ಎಲೆಕ್ಟ್ರಾನಿಕ್ ಐಟಮ್ ಮೀನ್ಸ್ ವೇರ್ ದ ಎಲೆಕ್ಟ್ರಿಸಿಟಿ ವಿಲ್ ಬಿ ಯೂಸ್ಡ್ ಆಸ್ ಒನ್ ಆಫ್ ದಿ ಮೇಜರ್ ಫ್ಯಾಕ್ಟ್ ಫಾರ್ ಸ್ಟೋರಿಂಗ್ ಅನ್ ಇನ್ಫಾರ್ಮೇಶನ್ or to retrieve an information, so that considered to be an electronic. Now ಈಗ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದೀವಲ್ಲ, ಇಟ್ ಇಸ್ ಅನ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಆರ್ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್. ಸೊ ಈಗ ಒಂದು ಕ್ಯಾಮ್ರಾ ಯೂಸ್ ಮಾಡ್ತೀವಿ, ಮೊಬೈಲ್ ಇಸ್ ಅನ್ ಎಲೆಕ್ಟ್ರಾನಿಕ್ equipment. So where electricity will be used to function that equipment, so considered to be an electronic. So ಆ ರೆಕಾರ್ಡ್ ಗಳನ್ನ ನಾವು ಸ್ಟೋರ್ ಮಾಡೋದಕ್ಕೆ ಎಲೆಕ್ಟ್ರಾನಿಕ್ ಡಿವೈಸ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಪ್ಲೀಸ್ ಮ್ಯೂಟ್ ಯುವರ್ ಸೆಲ್ಫ್. ನೋಡಿ, ಆಲ್ ಡಾಕ್ಯುಮೆಂಟ್ಸ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಪ್ರೊಡ್ಯೂಸ್ ಫಾರ್ ದ ಇನ್ಸ್ಪೆಕ್ಷನ್ ಆಫ್ ದಿ ಕೋರ್ಟ್, ಸಚ್ ಡಾಕ್ಯುಮೆಂಟ್ ಆರ್ ಕನ್ಸಿಡರ್ಡ್ ಟು ಬಿ ಡಾಕ್ಯುಮೆಂಟರಿ ಎವಿಡೆನ್ಸ್. ಇದನ್ನ ನಾವು ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂತ ಕರಿತೀವಿ. ಇದು ಎವಿಡೆನ್ಸ್ ಆಯ್ತು. ಈಗ ಫ್ಯಾಕ್ಟ್ ಅಂದ್ರೆ ತಿಳ್ಕೊಳ್ಳೋಣ. ಕಾನೂನಲ್ಲಿ ಫ್ಯಾಕ್ಟ್ ಅಂದ್ರೆ ಏನು ಅಂತ ನೋಡಿ. ಫ್ಯಾಕ್ಟ್ ಅಂದ್ರೆ ಏನು ತಿಳ್ಕೊಳ್ಳೋಣ, ಇದು ಇಂಪಾರ್ಟೆಂಟ್. ಇದು ಏನ್ರಿ ಅದು ಫ್ಯಾಕ್ಟ್ ಅಂತಾರೆ. ಏನ್ರಿ ಅದು ಫ್ಯಾಕ್ಟ್ ಅಂದ್ರೆ,
ಯಾಕ್ರಿ ಅವ್ರಿಬ್ರು ಕಿತ್ತಾಡ್ತಾ ಇದ್ದಾರೆ, ಏನ್ರಿ ಅದು ಫ್ಯಾಕ್ಟ್, ವಾಟ್ ಇಸ್ ದ ಫ್ಯಾಕ್ಟ್ ಇನ್ ಇಶ್ಯೂ ಅಂತಾರೆ. ಏನು ಫ್ಯಾಕ್ಟ್ ಅಂದ್ರೆ ಏನು ಅಂದ್ರೆ, ಕಾನೂನಲ್ಲಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಫ್ಯಾಕ್ಟ್ ಅಂದ್ರೆ ಇಟ್ ಮೇ ಬಿ ಎನಿಥಿಂಗ್, ಸ್ಟೇಟ್ ಆಫ್ ಥಿಂಗ್ಸ್ ಆರ್ ರಿಲೇಷನ್ ಆಫ್ ಥಿಂಗ್ಸ್ ಕೇಪಬಲ್ ಆಫ್ ಬೀಯಿಂಗ್ ಪರ್ಸ್ಯೂಡ್ ಬೈ ದ ಸೆನ್ಸಸ್. ಫ್ಯಾಕ್ಟ್ ಅಂದ್ರೆ ಸಂಗತಿಗಳು, ಯಾವುದೇ ಒಂದು ವಿಚಾರನು ಸಂಗತಿ ಆಗ್ಬೋದು. ಇವತ್ತು ನಾನು ನಿಮ್ಗೆ ಲೆಕ್ಚರ್ ಅನ್ನ ಕೊಡ್ತಾ ಇದ್ದೀನಿ, ಪಾಠವನ್ನ ಕೊಡ್ತಾ ಇದ್ದೀನಿ, ಅದು ಸಹ ಫ್ಯಾಕ್ಟ್ ಆಗುತ್ತೆ. ಲೆಕ್ಚರ್ ಅನ್ನ ಕೊಟ್ಟು ನೋಟ್ಸ್ ಅನ್ನ ಕೊಟ್ರೆ ಅದು ಸಹ ಫ್ಯಾಕ್ಟ್ ಆಗುತ್ತೆ, ಅದು ಸಂಗತಿ ಆಗುತ್ತೆ. ಸೊ ನಾನು ನಿಮ್ಗೆ ಈ ಒಂದು ಲೆಕ್ಚರ್ ವಿಚಾರವಾಗಿ ಏನಾದ್ರೂ ನಾನು ಫೀಸ್ ಅನ್ನ ಕಲೆಕ್ಟ್ ಮಾಡೋದಂತ ಸಂದರ್ಭದಲ್ಲಿ ಅದು ಸಹ ಫ್ಯಾಕ್ಟ್ ಆಗುತ್ತೆ, ಅದು ರಿಲೇಷನ್ ಆಫ್ ಥಿಂಗ್ಸ್ ಆಗುತ್ತೆ. ಕೇಪಬಲ್ ಆಫ್ ಬೀಯಿಂಗ್ ಪರ್ಸ್ಯೂಡ್ ಬೈ ದ ಸೆನ್ಸಸ್, ಆ ಒಂದು ಫ್ಯಾಕ್ಟ್ ನಮ್ಮ ಒಂದು ಗಮನಕ್ಕೆ, ನಮ್ಮ ಒಂದು ಪಂಚೇಂದ್ರಿಯ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲವೂ ಸಹ ಫ್ಯಾಕ್ಟ್ ಆಗುತ್ತೆ. ನಾವು ಮಾತಾಡೋಂತ ಭಾಷೆ, ಕುಡಿಯುವಂತ ನೀರು, ಮುಟ್ಟುವಂತ ವಸ್ತು, ನಾವು ಮಾಡ್ತಾ ಇರೋಂತ ವ್ಯವಹಾರ ಎಲ್ಲವೂ ಫ್ಯಾಕ್ಟ್ ಆಗುತ್ತೆ. ಆ ಫ್ಯಾಕ್ಟ್ ಅಲ್ಲಿ ಒಂದು ಮೆಟೀರಿಯಲ್ ಫ್ಯಾಕ್ಟ್ ಅಂತ ಕರಿತೀವಿ, ಇನ್ನೊಂದು ಮೆಂಟಲ್ ಫ್ಯಾಕ್ಟ್ ಅಂತ ಕರಿತೀವಿ. ನೋಡಿ ಇಲ್ಲಿ ಎನಿಥಿಂಗ್, ಸ್ಟೇಟ್ ಆಫ್ ಥಿಂಗ್ಸ್, ರಿಲೇಷನ್ ಆಫ್ ಥಿಂಗ್ಸ್ ಕೇಪಬಲ್ ಆಫ್ ಬೀಯಿಂಗ್ ಪರ್ಸ್ಯೂಡ್ ಬೈ ದ ಸೆನ್ಸಸ್. At the same time, any mental condition of which any person is conscious. The mental fact. So are you aware of that transaction where the opposite party had fraudulently has committed any fraud? Are you aware of his kind of an intention, ill will intention, or a kind of a mala fide intention? ನೋಡಿ, ಕ್ರೈಮ್ ಅಂತ ಬಂದಾಗ ನಮ್ಗೆ ಕ್ರೈಮ್ ಅಲ್ಲಿ ಎರಡು ರೀತಿಯಾದಂತ ಒಂದು ಆಸ್ಪೆಕ್ಟ್ ಅನ್ನ ಅರ್ಥ ಮಾಡ್ಕೊಬೇಕು. ಎರಡು ಅರ್ಥ ಮಾಡ್ಕೊಬೇಕು ಅಂತಂದಾಗ, ಕ್ರೈಮ್ ಅಂದಾಗ ಅಲ್ಲಿ ಒಂದು ಸಂಗತಿ ನಡೆದಿರುತ್ತೆ, ಆ ಸಂಗತಿ ಹಿಂದೆ ಒಂದು ಮಾನಸಿಕ ಸ್ಥಿತಿನೂ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಆಕ್ಟಸ್ ರಿಯಾ ಅಂಡ್ ಮೆನ್ಸ್ ರಿಯಾ ಅಂತ ಕರಿತೀವಿ. ಆಕ್ಟಸ್ ರಿಯಾ ಅಂದ್ರೆ ಒಂದು ಆಕ್ಷನ್ ಆಗಿರ್ಬೇಕು, ಇನ್ನೊಂದು ಆ ಆಕ್ಷನ್ ಮಾಡೋದಕ್ಕೆ ಒಂದು ಮೆಂಟಲ್ ಕಂಡೀಷನ್ ಇರ್ಬೇಕು, ಅದು ಸಪೋರ್ಟ್ ಮಾಡ್ಬೇಕು. ಸೊ ನನಗೆ ಕೆಟ್ಟದ್ ಮಾಡ್ಬೇಕು ಅಂತ ಮನಸ್ಸಲ್ಲಿ ಇರಲ್ಲ, ಅದು ಕೆಟ್ಟದ್ ಆಗೋಗಿರುತ್ತೆ. ಅದನ್ನ ನಾವು ಕ್ರೈಮ್ ಅಂತ ಕನ್ಸಿಡರ್ ಮಾಡ್ತೀವ, ಅದು ಕ್ರೈಮ್ ಅಂತ ಕನ್ಸಿಡರ್ ಮಾಡಲ್ಲ. ಕ್ರೈಮ್ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ಆ ಒಂದು ಸಂಗತಿನೂ ನಡೆದಿರ್ಬೇಕು, ಆ ಸಂಗತಿ ಮಾಡೋದಕ್ಕೆ ಕೆಟ್ಟ ಮನಸ್ಥಿತಿನೂ ಹೊಂದಿರ್ಬೇಕು, ಅವಾಗ ಅದನ್ನ ಕ್ರೈಮ್ ಅಂತ ಕರಿತೀವಿ. ಅದನ್ನ ನಾವು ಏನಂತ ಕರಿತೀವಿ, ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಆಫ್ ಕ್ರೈಮ್ ಅಂತ ಕರಿತೀವಿ. ನೋಡಿ ಇಲ್ಲಿ, ದಟ್ ಎ ಮ್ಯಾನ್ ಹರ್ಡ್ ಆರ್ ಸಾ ಸಮಥಿಂಗ್ ಇಸ್ ಅ ಫ್ಯಾಕ್ಟ್. ರಾತ್ರಿ ಮಲಗಿದ್ದಾಗ ಪಕ್ಕದ ಮನೆಯಿಂದ ಜೋರಾಗಿ ಒಂದು ವಾಯ್ಸ್ ಬಂದು ಜೋರಾಗಿ ಅವಳ ಹೆಂಡತಿ ಕಿರ್ಚ್ಕೊಂತಾಳೆ, ಅಯ್ಯೋ ಬೇಡ ಬೇಡ, ಸಾಯಿಸ್ಬೇಡ ಅಂತ ಕಿರ್ಚ್ಕೊಂತಾಳೆ. ಆ ಕಿರ್ಚ್ಕೊಂಡಾಗ ಆ ಕೇಳಿಸ್ಕೊಂತೀವಲ್ಲ, ಅದನ್ನ ನಾವೇನಂತ ಕರಿತೀವಿ, ಫ್ಯಾಕ್ಟ್ ಅಂತ ಕರಿತೀವಿ. ಆಯ್ತಾ? ಸೊ ಅವನು ಆ 3-4 ದಾಂಡಿಗರು ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ಹೊಡಿತಾ ಇರ್ತಾರೆ, ಅದ್ರಲ್ಲಿ ಒಬ್ಬ ಚಾಕುವನ್ನ ಚುಚ್ಚುತ್ತಾ ಇರ್ತಾನೆ. ಚಾಕುವನ್ನ ಚುಚ್ಚಿ ಅವನನ್ನ ಸಾಯಿಸಿ ಅವನನ್ನ ಒಂದ್ 5-6 ಜನ ಎತ್ಕೊಂಡು ಬಂದು ಆ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸ್ತಾ ಇರ್ತಾರೆ. ಅದನ್ನ ಒಬ್ಬ ನೋಡ್ತಾನೆ, ಅದು ಫ್ಯಾಕ್ಟಾ? ಹೌದು, ಅದು ಫ್ಯಾಕ್ಟೇನೆ. ದಟ್ ಮ್ಯಾನ್ಸ್ ಹರ್ಡ್ ಆರ್ ಸಾ ಸಮಥಿಂಗ್ ಇಸ್ ಅ ಫ್ಯಾಕ್ಟ್. ಕೇಳಿಸ್ಕೊಳೋದು, ನೋಡೋದು ಎರಡು ಸಹ ಸಂಗತಿಗಳಾಗುತ್ತೆ. ಅವನು ಕೆಟ್ಟ ಮಾತನ್ನ ಹಾಡ್ತಾನೆ, ಆ ಕೆಟ್ಟ ಮಾತುನು ಸಂಗತಿನ? ಹೌದು, ಆ ಕೆಟ್ಟ ಮಾತು ಸಂಗತಿನೇ. ಆ ಕೆಟ್ಟ ಮಾತು ಆಡಿದ್ರಿಂದ ಏನ್ ಮಾಡ್ತಾನೆ, ಕೋಪಗೊಂಡು ಪಕ್ಕದಲ್ಲೇ ಇದ್ದಂತ ಕಲ್ಲನ್ನ ಜೋರಾಗಿ ಎಸಿತಾನೆ. ಆ ಕಲ್ಲನ್ನ ಎತ್ತು ಆ ವ್ಯಕ್ತಿಯ ತಲೆ ಮೇಲೆ ಜಜ್ಜ್ ಹಾಕ್ತಾನೆ, ಆವಾಗ ಸತ್ತೋಗ್ತಾನೆ. ಆ ಮಾತು ಆಡೋದ್ನ ಅಂತ ಪ್ರಶ್ನೆ ಬಂದ, ಆ ಮಾತನ್ನ ಕೇಳಿಸ್ಕೊಳ್ಳೋ ಅಂತದ್ದು, ನೋಡೋ ಅಂತದ್ದು ಎಲ್ಲವೂ ಫ್ಯಾಕ್ಟ್ ಆಗುತ್ತೆ. ಇದು ಎವಿಡೆನ್ಸಿನ ಬೇಸಿಕ್ ಥಿಂಗ್. ಇದು ಫ್ಯಾಕ್ಟ್ ಆಯ್ತು. ನೋಡಿ, ಇದು ಪ್ರೂವ್ಡ್ ಅಂಡ್ ನಾಟ್ ಪ್ರೂವ್ಡ್ ಅಂತ ಇದೆ. ನೋಡಿ, ರೆಲೆವೆಂಟ್ ಅಂತ ಇದೆ. ಯಾವ್ದು ರೆಲೆವೆಂಟ್ ಫ್ಯಾಕ್ಟ್ ಆಗುತ್ತೆ, ಯಾವ್ದು ರೆಲೆವೆಂಟ್ ಫ್ಯಾಕ್ಟ್ ಆಗಲ್ಲ, ಅದನ್ನು ಸಹ ನಾವು ಸಿ ಸೆಕ್ಷನ್ ಅಡಿಯಲ್ಲಿ ನಾವು ನೋಡ್ತೀವಿ. ನೋಡಿ, ಫ್ಯಾಕ್ಟ್ ಇನ್ ಇಶ್ಯೂ ಅಂತ ಇದೆ. ಫ್ಯಾಕ್ಟ್ ಇನ್ ಇಶ್ಯೂ ಅಂತಂದ್ರೆ ಏನು? ಯಾವುದೇ ಒಂದು ಸಂಗತಿ, ಆ ಸಂಗತಿ ಆಧಾರದ ಮೇಲೆ ಇವನು ತಪ್ಪು ಮಾಡಿದ್ದಾನೆ ಅಥವಾ ತಪ್ಪು ಮಾಡಿಲ್ಲ, ಇವನ್ಗೆ ಹೊಣೆ ಇದೆ ಅಥವಾ ಹೊಣೆ ಇಲ್ಲ ಅನ್ನೋದನ್ನ ಇತ್ಯರ್ಥ ಮಾಡೋದನ್ನ ನಾವೇನಂತ ಕರಿತೀವಿ, ಫ್ಯಾಕ್ಟ್ ಇನ್ ಇಶ್ಯೂ ಅಂತ ಕರಿತೀವಿ. ನೋಡಿ, ಎ is accused of the murder of B. At his trial, the following facts may be an issue. A, B ನ
ಕೊಲೆ ಮಾಡಿರ್ತಾನೆ, ಎ ಬಿ ನ ಕೊಲೆ ಮಾಡಿರ್ತಾನೆ. ಕೊಲೆ ಮಾಡಿದ್ದಂತ ಸಂದರ್ಭದಲ್ಲಿ ಎ ಬಿ ನ ಕೊಲೆ ಮಾಡಿದನ ಅನ್ನೋದು ಫ್ಯಾಕ್ಟ್ ಇನ್ ಇಶ್ಯೂ ಆಗುತ್ತೆ. ಎ ಬಿ ನ ಕೊಲೆ ಮಾಡಿದ್ದಾನೆ ಸರಿ, ಆದ್ರೆ ಅವನಿಗೆ ಕೊಲೆ ಮಾಡೋ ಅಂತ ಇಂಟೆನ್ಷನ್ ಇತ್ತ, ಅದು ಫ್ಯಾಕ್ಟ್ ಇನ್ ಇಶ್ಯೂ ಆಗುತ್ತೆ. ಎ ಬಿ ನ ಕೊಲೆ ಮಾಡಿದಾನೆ, ಆ ಕೊಲೆ ಮಾಡೋಕ್ಕಿಂತ ಮುಂಚೆ ಬಿ ಅವನ ಉದ್ರೇಕಗೊಳಿಸಿದಾನ, ಪ್ರೊವೋಕ್ ಮಾಡಿದಾನ, ಆ ಪ್ರೊವೋಕ್ ಇಂದ ಅವನ್ನ ಸಾಯಿಸಿದಾನ ಎ ಅನ್ನೋದು ಫ್ಯಾಕ್ಟ್ ಇನ್ ಇಶ್ಯೂ ಆಗುತ್ತೆ. That A at the time of doing the act which caused B death was by reason of unsoundness mind, incapable of knowing its nature. A B ನ ಕೊಲೆ ಮಾಡಿದಾನೆ, ಆ ಕೊಲೆ ಮಾಡಂತ ಸಂದರ್ಭದಲ್ಲಿ ಎ ಮಾನಸಿಕ ಸ್ಥಿತಿ ಏನಾಗಿತ್ತು, ಅವನು ಹುಚ್ಚನಾಗಿದ್ನ, ಅವನು ಏನ್ ಮಾಡ್ತಾ ಇದ್ದಾನೆ ಅವನು ಅರಿವಿಗೆ ಬರ್ತಾ ಇರ್ಲಿಲ್ವಾ, ಅದು ಸಹ ಫ್ಯಾಕ್ಟ್ ಇನ್ ಇಶ್ಯೂ ಆಗುತ್ತೆ. ನೋಡಿ ಇದು ಆಯ್ತು. ನೋಡಿ ಇಲ್ಲಿ ಡಾಕ್ಯುಮೆಂಟ್ ಅಂತ ಬಂತಿಲ್ಲಿ. Document means any matter expressed or described upon any substance by means of letters, figures, or marks, or by more than one of those means intended to be used or which may be used for the purpose of recording that matter. ಡಾಕ್ಯುಮೆಂಟ್ ಅಂದ್ರೆ ಯಾವುದೇ ಒಂದು ಎಕ್ಸ್ಪ್ರೆಸ್ ಡಾಕ್ಯುಮೆಂಟ್ ಆಗಿರ್ಬೋದು, ಡಿಸ್ಕ್ರೈಬ್ ಮಾಡಿರ್ಬೋದು, ಅಥವಾ ಲೆಟರ್ಸ್ ಇರ್ಬೋದು, ಅಥವಾ ಫಿಗರ್ಸ್ ಇರ್ಬೋದು, ಮಾರ್ಕ್ ಗಳಾಗಿರ್ಬೋದು, ಎಲ್ಲವೂ ಸಹ ಡಾಕ್ಯುಮೆಂಟ್ ಅಂತ ಪರಿಗಣಿಸ್ತಾರೆ. ಸೊ ಇದು ನಮ್ಗೆ ಗೊತ್ತಾಯ್ತು. ನೋಡಿ, ಪ್ರೂವ್ಡ್ ಡಿಸ್ಪ್ರೂವ್ಡ್ ಅಂತ ಇದೆ. ಯಾವುದು ಪ್ರೂವ್ಡ್ ಆಗುತ್ತೆ, ಯಾವುದು ಡಿಸ್ಪ್ರೂವ್ಡ್ ಆಗುತ್ತೆ ನೋಡೋಣ. A fact is said to be proved when, after considering the matters before it, the court either believes it to exist or considers its existence so probable that a prudent man ought, under the circumstances of the particular case, to act upon the supposition that it exists. ನೋಡಿ, ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ಸಾಕ್ಷಿಗಳ ಆಧಾರದ ಮೇಲೆ ಕೇಸು ಪ್ರೂವ್ ಆಯ್ತು, ಕೇಸು ಪ್ರೂವ್ ಆಗ್ಲಿಲ್ಲ, ಅಥವಾ ಕೇಸು ಪ್ರೂವ್ ಮಾಡಕ್ ಆಗ್ಲಿಲ್ಲ ಅಂತ ನಾವು ಈ 3 ಪದಗಳನ್ನ ಕೇಳಿದ್ದೀವಿ. ಕೇಸು ಪ್ರೂವ್ ಆಯ್ತು ಅಂದ್ರೆ ಏನು? ಸಾಬೀತಾಯ್ತು. ಈ ಕೇಸು ಸಾಬೀತಾಗ್ಲಿಲ್ಲ, ಈ ಕೇಸು ಸಾಬೀತಾಯ್ತು, ಅಥವಾ ಸಾಬೀತುಪಡಿಸಲು ವಿಫಲರಾದ್ರು ಅನ್ನೋ ಪದಗಳನ್ನ ನಾವು ಕೇಳ್ತೀವಿ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಪ್ರೂವ್ಡ್, ಡಿಸ್ಪ್ರೂವ್ಡ್, ನಾಟ್ ಪ್ರೂವ್ಡ್ ಅಂತ ಕರಿತೀವಿ. ಏನು ಪ್ರೂವ್ಡ್ ಅಂತಂದ್ರೆ, ಪ್ರೂವ್ಡ್ ಅಂತಂದ್ರೆ ಆ ಸಂಗತಿ ಇತ್ತಲ್ಲ, ಆ ವ್ಯಕ್ತಿ ಈ ವ್ಯಕ್ತಿಯನ್ನ ಕೊಲೆ ಮಾಡ್ದ ಅಂತ ಸಂಗತಿ ಇತ್ತಲ್ಲ, ಅದನ್ನ ನೋಡಿದ್ನಲ್ಲ, ಆ ನೋಡಿದ್ದವನು ಬಂದು ಸಾಕ್ಷಿಯನ್ನ ಹೇಳಿದಂತ ಸಂದರ್ಭದಲ್ಲಿ ಅವನು ವಿಚಾರಣೆ ಪಡಿಸಿದಾಗ ಅವನು ನೋಡಿದ್ದು ಸತ್ಯ ಆಗಿದ್ದಲ್ಲಿ ಅದು ಏನಾಗುತ್ತೆ? ಪ್ರೂವ್ಡ್ ಆಗುತ್ತೆ. The fact is said to be proved when, after considering the matters before it, the court either believes it to exist or considers its existence so probable that a prudent man ought, under the circumstances of the particular case, to act upon the supposition that exists. ಅಂತಂದ್ರೆ ಕೋರ್ಟು ವಿಚಾರಣೆಯನ್ನ ಮಾಡಿದಾಗ ಕೋರ್ಟು ಒಂದು ನಂಬುತ್ತೆ, ನೀನು ಹೇಳ್ತಾ ಇರೋದು ಸತ್ಯ, ಹೌದು, ನೀನು ಆ ವ್ಯಕ್ತಿಯನ್ನ ಕೊಲೆ ಮಾಡಿದ್ದನ್ನ ನೋಡ್ದೆ ಅಂತ ಹೇಳ್ತಾ ಇದೀಯ, ಆ ವ್ಯಕ್ತಿ ಕೊಲೆ ಮಾಡಿರೋದು ನಿಜ, ಸತ್ತೋಗಿರೋದು ನಿಜ, ಸೊ ಅವನನ್ನ ನೀನು ನೋಡಿದೆ ಅಂತ ಹೇಳಿದ್ಯಾ. ಅದೇ ಸಂದರ್ಭದಲ್ಲಿ ಒಂದು CCTV ಫೂಟೇಜ್ ಅಲ್ಲೂ ಸಹ ರೆಕಾರ್ಡ್ ಆಗಿದೆ. ಸೊ ಅದು ನಾನೊಬ್ಬ ಜಡ್ಜ್ ಆಗಿ ನನ್ನ ಕಣ್ಣಿಗೂ ಕಾಣ್ತಾ ಇದೆ, ನೀನ್ ಅಲ್ಲೇ ನಿಂತಿದ್ಯಾ, ಅವನು ಅಲ್ಲೇ ಕೊಲೆ ಮಾಡ್ತಾ ಇದ್ದಾನೆ, ಕತ್ತರಿಸ್ತಾ ಇದ್ದಾನೆ, ಅದನ್ನ ನೀನು ನೋಡ್ತಾ ಇದೀಯಾ. ಸೊ ಅದು ನನ್ನ ಕಣ್ಣಿಗೂ ಕಾಣಿಸ್ತಾ ಇದೆ, ಇದು ನಂಬೋದು ಅನ್ನೋದು ಏನಾದ್ರು ಜಡ್ಜ್ಗೆ ಅನಿಸ್ತಂತ ಸಂದರ್ಭದಲ್ಲಿ, ಅಥವಾ ಯಾವುದೇ ವ್ಯಕ್ತಿಗೆ ಅದು ಹೌದು ಈ ವ್ಯಕ್ತಿ ತಪ್ಪನ್ನ ಮಾಡಿದಾನೆ ಅಂತ ಅನ್ಸೋದ್ರಲ್ಲಿ ಆ ಸಂಗತಿಯನ್ನ ನಾವು ಪ್ರೂವ್ ಮಾಡಿದ್ದಾರೆ ಅಂತ ನಾವು ತಿಳಿಬೇಕಾಗುತ್ತೆ. ಎರಡನೇದು, ಅದೇ ಸಂಗತಿ ವಿಚಾರಣೆಗೆ ಒಳಪಡಿಸಿದಾಗ ಕೋರ್ಟ್ನವರು ಇದು ನಂಬಕ್ಕೆ ಅಸಾಧ್ಯ. The court either believes that it does not exist or considers its non-existence so probable that a prudent man ought, under the circumstances of a particular case, to act upon the supposition that it does not. ಅದು ಸಾಧ್ಯನೇ ಇಲ್ರಿ. ಏನ್ರಿ ಮಾತಾಡ್ತೀರಾ, ಮಾಟ ಮಂತ್ರ ಎಲ್ಲ ಅಂತ ಹೇಳ್ತೀರಾ, ಮಾಟ ಮಂತ್ರನೆಲ್ಲ ನಾವು ನಂಬಕ್ ಆಗ್ತದ? ಬ್ಲಾಕ್ ಮ್ಯಾಜಿಕ್ ಅಂತ ಹೇಳ್ತೀರಲ್ರಿ, ಬ್ಲಾಕ್ ಮ್ಯಾಜಿಕ್ ನ ವಿ ಕ್ಯಾನ್ ಇಸ್ ಇಟ್ ಪಾಸಿಬಲ್ ಫಾರ್ ಅ ಪ್ರುಡೆಂಟ್ ಮ್ಯಾನ್ ಟು ಬಿಲೀವ್ ಇಟ್? ದೆವ್ವ ಬಂದ್ ಸಾಯಿಸ್ತು ಅಂತ ಹೇಳ್ತಾ ಇದೀರಲ್ಲ, ಸೊ ಅದನ್ನ ಯಾರಾದ್ರೂ ನಂಬ ಮಾತೇನ್ರಿ? ಸೊ ಅದನ್ನ ನಂಬಕ್ ಆಗಲ್ಲ. ಸೊ ಹಂಗಾಗಿ ನೀವ್ ಹೇಳ್ತಾ ಇರೋ ಸಂಗತಿ ಅದು ನೀವು ಪ್ರೂವ್ ಮಾಡಕ್ಕೆ ಅಸಮರ್ಥರಾಗಿದ್ದೀರಿ, ಹಂಗಾಗಿ ಅದನ್ನ ಡಿಸ್ಪ್ರೂವ್ ಆಗ್ತದೆ. ಅದು ಪ್ರೂವ್ ಆಗಿಲ್ಲ, ಡಿಸ್ಪ್ರೂವ್. ಡಿಸ್ಪ್ರೂವ್ ಅಂತಂದ್ರೆ ಆ ಪ್ರೂವ್ ಮಾಡಕ್ ಆಗಿಲ್ಲ. ಯಾವುದೇ ಒಬ್ಬ ಸಾಮಾನ್ಯ ಮನಸ್ಥಿತಿ ಇರೋಂಥವ್ನು, ಒಬ್ಬ ಸಾಮಾನ್ಯ ಪ್ರಜ್ಞೆ ಇರೋಂಥ ವ್ಯಕ್ತಿ
ಅದನ್ನ ಒಪ್ಪಕ್ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಆ ಸಂಗತಿಯನ್ನ ನೀವು ಪ್ರೂವ್ ಮಾಡ್ದಲ್ಲ ಇದ್ದಾಗ ಅದು ಏನಾಗುತ್ತೆ, ಡಿಸ್ಪ್ರೂವ್ ಆಗುತ್ತೆ. ಸೊ ಅದು ಡಿಸ್ಪ್ರೂವ್ ಆಯ್ತು. ನಾಟ್ ಪ್ರೂವ್ ಅಂತಂದ್ರೆ ಫ್ಯಾಕ್ಟ್ ಇಸ್ ನಾಟ್ ಟು ಬಿ ಪ್ರೂವ್ಡ್ ವೆನ್ ಇಟ್ ಇಸ್ ನೀದರ್ ಪ್ರೂವ್ಡ್ ನಾಟ್ ಡಿಸ್ಪ್ರೂವ್ಡ್. ಈ ಕಡೆ ಡಿಸ್ಪ್ರೂವ್ನು ಮಾಡ್ಲಿಲ್ಲ, ಆ ಕಡೆ ಪ್ರೂವ್ನು ಮಾಡ್ಲಿಲ್ಲ ಅಂತ ಸಂದರ್ಭದಲ್ಲಿ ನಾಟ್ ಪ್ರೂವ್ ಆಯ್ತು. ಇವತ್ತಿನ ಏನು, ಸೊ ಇದು ನಮ್ಗೆ ಬೇಸಿಕ್ ಬಗ್ಗೆ, ಬೇಸಿಕ್ ನಾಲೆಜ್, ಎವಿಡೆನ್ಸ್ ಕಾನೂನಲ್ಲಿ ಬೇಸಿಕ್ ನಾಲೆಜ್ ನ ತಿಳ್ಕೊಬೇಕಂತ ಸಂದರ್ಭದಲ್ಲಿ ಈ ಒಂದು ವಿಚಾರನ ನಾವು ತಿಳ್ಕೊಬೇಕು. ಈಗ ನಾವು ಎವಿಡೆನ್ಸ್ ಅಂತ ಬಂತು, ನಾವು ತಿಳ್ಕೊಂಡ್ವಿ ಎವಿಡೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಸೊ ಇಲ್ಲಿ ಎಷ್ಟು ತರ ಎವಿಡೆನ್ಸ್ ಗಳಿದಾವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಿಂಗೆ ಎಷ್ಟು ತರ ಒಂದು ಎವಿಡೆನ್ಸ್ ಗೊತ್ತಾಯ್ತು, ನಮ್ಗೆ ಏನ್ ಎವಿಡೆನ್ಸ್ ಗೊತ್ತಾಯ್ತು ಅಂತಂದ್ರೆ, ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್, ಇನ್ನೊಂದು ಓರಲ್ ಎವಿಡೆನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್, ಇನ್ನೊಂದು ಓರಲ್ ಎವಿಡೆನ್ಸ್, ಎರಡು ತರ ಎವಿಡೆನ್ಸ್ ತಿಳ್ಕೊಂಡಿದ್ವಿ. ಇನ್ನ ಯಾವ ತರ ಎವಿಡೆನ್ಸ್ ಇದಾವೆ ಅಂತ ಬಂದಾಗ ನಾವು ಯಾವ ಎವಿಡೆನ್ಸ್ ಇದಾವೆ ಅಂತಂದ್ರೆ ನೋಡಿ, ಡೈರೆಕ್ಟ್ ಎವಿಡೆನ್ಸ್ ಅಂತ ನಾವು ಕರಿತೀವಿ. ಡೈರೆಕ್ಟ್ ಎವಿಡೆನ್ಸ್ ಅಂತ ಅಂದ್ರೆ ಏನು? ಡೈರೆಕ್ಟ್ ಎವಿಡೆನ್ಸ್ ಅಂತಂದ್ರೆ ನೀವು ಕಣ್ಣಾರೆ ನೋಡೋ ಅಂತದನ್ನ ನಾವು ಡೈರೆಕ್ಟ್ ಎವಿಡೆನ್ಸ್ ಅಂತ ಕರಿತೀವಿ. ಆ ಡೈರೆಕ್ಟ್ ಎವಿಡೆನ್ಸ್ಗೆ ಪ್ರೊಬೇಟಿವ್ ವ್ಯಾಲ್ಯೂ ಅಂತ ಏನಾದ್ರು ಕೇಳಿದ್ರೆ, ಅದಕ್ಕೆ ಎಷ್ಟು ತೂಕ ಇದೆ ಅಂತ ಕೇಳಿದ್ರೆ ನೀವು ಅದಕ್ಕೆ 100ರಲ್ಲಿ 99.9% ಶೇಕಡ ಅದಕ್ಕೆ ತೂಕ ಇರುತ್ತೆ. ಸೊ ಅದು ಡೈರೆಕ್ಟ್ ಎವಿಡೆನ್ಸ್. ಇವತ್ತು ನಾವು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ನಿಮ್ ಮುಖ ನನಗೆ ಕಾಣಿಸ್ತಾ ಇದೆ, ನನ್ನ ಮುಖ ನಿಮಗೆ ಕಾಣಿಸ್ತಾ ಇದೆ. ಇದು ನಾವು ಡೈರೆಕ್ಟ್ ಆಗಿ ನೋಡ್ತಾ ಇದೀವಿ. ಸೊ ಇದು ಡೈರೆಕ್ಟ್ ಎವಿಡೆನ್ಸ್. ನೋಡಿ, ಡೈರೆಕ್ಟ್ ಎವಿಡೆನ್ಸ್ ಅಂತಂದ್ರೆ ಏನು ಅಂತಂದ್ರೆ, ಇಟ್ ಈಸ್ ಕನ್ಸಿಡರ್ಡ್ as an imperative evidence for deciding the matter in the issue. It directly proves or disproves the fact. In such evidence, a specific fact is established directly without providing a reason to connect to the fact. One hardly needs to point out the illustration provided as the evidence of the witness in court is direct evidence as opposed to a testimony to fact suggesting guilt. ನಾನು ಕಣ್ಣಾರೆ ನೋಡಿದ್ದೀನಿ. ನಮ್ಗೆ ಈ ಐ ವಿಟ್ನೆಸಸ್ ಅಂತ ನಾವು ಕೇಳಿದೀವಿ. ಐ ವಿಟ್ನೆಸಸ್ಗಳು ಡೈರೆಕ್ಟ್ ಎವಿಡೆನ್ಸ್ ಅಂತ ಕೇಳಿದ್ರೆ ಹೌದು, ಐ ವಿಟ್ನೆಸಸ್ಗಳು ಡೈರೆಕ್ಟ್ ಎವಿಡೆನ್ಸ್ ಆಗ್ತವೆ. ಕಣ್ಣಾರೆ ನೋಡಿರೋಂಥವ್ರು ಐ ವಿಟ್ನೆಸಸ್, ಕಣ್ಣಿಂದ ನೋಡಿರೋಂಥವ್ರನ್ನ ನಾವೇನಂತ ಕರಿತೀವಿ? ಐ ವಿಟ್ನೆಸಸ್. ಆ ಎವಿಡೆನ್ಸ್ ನಾವೇನಂತ ಕರಿತೀವಿ? ಡೈರೆಕ್ಟ್ ಎವಿಡೆನ್ಸ್ ಅಂತ ಕರಿತೀವಿ. ಈಗ ನಾನು ಕಣ್ಣಿಂದ ನೋಡಿಲ್ಲ, ಸೊ ರಾಮು ಅನ್ನೊಬ್ಬ ವ್ಯಕ್ತಿ ಶಾಮು ಅನ್ನೋನ ಕೊಲೆ ಮಾಡಿದಾನೆ. ಕೊಲೆ ಮಾಡಿ ಅವನು ಶ್ಯಾಮ್ ಇರೋದು ಯಾವುದು? 5ನೇ ಕ್ಲಾಸ್ ಅಲ್ಲಿ ಇರೋದು. 5ನೇ ಕ್ಲಾಸ್ ಅಡ್ಡ ರಸ್ತೆಯಲ್ಲಿ ಅವನು ಶ್ಯಾಮನ ಮನೆ ಇದೆ. ಶ್ಯಾಮನ್ನ ರಾಮ ಅನ್ನೋನು ಕೊಲೆ ಮಾಡಿದಾನೆ. ಕೊಲೆ ಮಾಡಿ ಅದೇ ಅಡ್ಡ ರಸ್ತೆಯಲ್ಲಿ ಬರ್ತಾ ಇದ್ದಾನೆ, ನಡ್ಕೊಂಡ್ ಬರ್ತಾ ಇರೋಂಥ ಸಂದರ್ಭದಲ್ಲಿ ಅವನ ಕೈಲಿ ಚಾಕು ಇದೆ. ಆ ಚಾಕು ರಕ್ತದ ಒಂದು ರಕ್ತ ಸೋರ್ತಾ ಇದೆ, ಚಾಕುಲಿಂದ ರಕ್ತ ಸೋರ್ತಾ ಇದೆ. ಆ ರಾಮನ ಒಂದು ಶರ್ಟ್ ಮೇಲೂ ಸಹ ರಕ್ತದ ಕಲೆಗಳಿದೆ. ರಕ್ತದ ಕಲೆಗಳಿದ್ದು ಆ ನಡ್ಕೊಂಡ್ ಬರ್ತಾ ಇರೋದನ್ನ ಭೀಮ ಅನ್ನೋನು ನೋಡ್ತಾನೆ. ಈಗ ಭೀಮ ಎಂತ ಸಾಕ್ಷಿ ಆಗ್ತಾನೆ ಅಂತಂದ್ರೆ ಅವನು ಇಂಡೈರೆಕ್ಟ್ ಎವಿಡೆನ್ಸ್ ಆಗ್ತಾನೆ. ಕಣ್ಣಾರೆ ನೋಡೋದು ಡೈರೆಕ್ಟ್ ಎವಿಡೆನ್ಸ್ ಆಯ್ತು. ಇಂಡೈರೆಕ್ಟ್ ಆಗಿ ನೋಡೋದನ್ನ ನಾವ್ ಏನಂತ ಕರಿತೀವಿ? ಕಾನೂನು ಭಾಷೆಯಲ್ಲಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ಕರಿತೀವಿ. ಆ ಸರ್ಕಮ್ಸ್ಟೆನ್ಸ್ ತೋರಿಸ್ತಾ ಇದೆ, ಏನ್ ತೋರಿಸ್ತಾ ಇದೆ ಅಂದ್ರೆ ಇಂಥ ವ್ಯಕ್ತಿ ಇಂಥವನ್ನ ಕೊಲೆ ಮಾಡಿದ್ದಾನೆ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ಅದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಆಯ್ತು. ಈಗ ನಾವು 2 ರೀತಿಯಾದಂತ ಎವಿಡೆನ್ಸ್ ತಿಳ್ಕೊಂಡ್ವಿ. ಒಂದು 4 ರೀತಿಯಾದಂತ ಎವಿಡೆನ್ಸ್ ತಿಳ್ಕೊಂಡು, ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್, ಇನ್ನೊಂದು ಓರಲ್ ಎವಿಡೆನ್ಸ್, ಇನ್ನೊಂದು ಡೈರೆಕ್ಟ್ ಎವಿಡೆನ್ಸ್, ಇನ್ನೊಂದು ಇಂಡೈರೆಕ್ಟ್ ಎವಿಡೆನ್ಸ್, ದಟ್ ಈಸ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ನ ತಿಳ್ಕೊಂಡ್ವಿ. ಇನ್ನು ಯಾವ ತರ ಎವಿಡೆನ್ಸ್ ಇರ್ಬೋದು ಅಂತ ಪ್ರಶ್ನೆ ಮಾಡಿದಾಗ ನೋಡಿ, ಅನಾಲಾಜಿಕಲ್ ಎವಿಡೆನ್ಸ್ ಅಂತ ಇದೆ. ಅನಾಲಾಜಿಕಲ್ ಎವಿಡೆನ್ಸ್ ಇಂಡಿಯಾದಲ್ಲಿ ಯೂಸ್ ಮಾಡಲ್ಲ. ಅನಾಲಜಿ ಅಂತಂದ್ರೆ ಏನು? ಅನಾಲಜಿ ಅಂತಂದ್ರೆ ಯೋಚನೆ ಮಾಡೋ ಅಂತದ್ದು. ಸೊ ಅದು ಆಗುತ್ತೆ ಏನು ಎವಿಡೆನ್ಸ್ ಆಗ್ತದೆ, ಅನಾಲಜಿಕಲ್ ಎವಿಡೆನ್ಸ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ನಮ್ಗೆ ಡೈರೆಕ್ಟ್ ಎವಿಡೆನ್ಸ್ ತಿಳ್ಕೊಂಡ್ವಿ ಮತ್ತು ಇಂಡೈರೆಕ್ಟ್ ಎವಿಡೆನ್ಸ್ ತಿಳ್ಕೊಂಡ್ವಿ. ಇಂಡೈರೆಕ್ಟ್ ಎವಿಡೆನ್ಸ್ ಅಲ್ಲಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅನ್ನು ತಿಳ್ಕೊಂಡಂತ ಸಂದರ್ಭದಲ್ಲಿ ಇನ್ನ ಯಾವ ತರ ಎವಿಡೆನ್ಸ್ ಇದಾವೆ? ಯಾರಾದ್ರೂ ಹೇಳ್ತೀರಾ? ಏನಾದ್ರೂ ನಿಮ್ಗೆ ಗೊತ್ತಿದ್ಯಾ? ಯಾರಾದ್ರೂ ಹೇಳ್ತೀರಾ? ಇನ್ನು ಯಾವ ತರ ಇದಾವೆ ಎವಿಡೆನ್ಸ್ ಇದಾವೆ?
ನೋಡಿ, ರಿಯಲ್ ಎವಿಡೆನ್ಸ್ ಅಂತ ಕರಿತೀವಿ. ರಿಯಲ್ ಎವಿಡೆನ್ಸ್ ಅಂದ್ರೆ ಏನು? ರಿಯಲ್ ಎವಿಡೆನ್ಸ್ ಅಂತಂದ್ರೆ ಮಚ್ಚಿರುತ್ತೆ, ಅಥವಾ ಚಾಕು ಇರುತ್ತೆ, ಅಥವಾ ಹಗ್ಗ ಇರುತ್ತೆ, ಅದನ್ನ ನಾವು ರಿಯಲ್ ಎವಿಡೆನ್ಸ್ ಅಂತ ಕರಿತೀವಿ. ನೋಡಿ, ಅದು ರಿಯಲ್ ಎವಿಡೆನ್ಸ್ ಆಯ್ತು. ಮತ್ತೆ ಏನಾದ್ರೂ ಎವಿಡೆನ್ಸ್ ಅನ್ನ ನಾವು ನೋಡ್ಬೋದಾ ರಿಯಲ್ ಎವಿಡೆನ್ಸ್ ಅನ್ನ ಬಿಟ್ಟು ಅಂತ ನೀವು ಪ್ರಶ್ನೆಯನ್ನ ಕೇಳಿದಾಗ, ನಾವು ಕ್ಯಾರೆಕ್ಟರ್ ಎವಿಡೆನ್ಸ್ ಅಂತ ಕರಿತೀವಿ. ಕ್ಯಾರೆಕ್ಟರ್ ಎವಿಡೆನ್ಸ್ ಅಂತಂದ್ರೆ ಏನು? ನೋಡಿ, ಈ ವ್ಯಕ್ತಿ ತುಂಬಾ ಒಳ್ಳೆಯವನಾಗಿದ್ದ, ಇವನು ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ದು, ಅವನ ಒಂದು ಕ್ಯಾರೆಕ್ಟರು ಬಹಳ ಇಂಪಾರ್ಟೆಂಟ್. ಇಂಥ ವ್ಯಕ್ತಿ ಆ ಒಂದು ಅಪರಾಧವನ್ನ ಎಸಗಿರಕ್ಕೆ ಸಾಧ್ಯನೇ ಇಲ್ಲ. ಅವನ ಕ್ಯಾರೆಕ್ಟರ್ ಎವಿಡೆನ್ಸ್ ಆಗಿ ಕನ್ವರ್ಟ್ ಆಗತ್ತಾ ಅಂತಂದ್ರೆ ಹೌದು ಅಂತ ಹೇಳ್ತೀವಿ. ಅವನ ಕ್ಯಾರೆಕ್ಟರ್ ಸಹ ಎವಿಡೆನ್ಸ್ ಆಗತ್ತೆ. ಅದು ಆ ಕ್ಯಾರೆಕ್ಟರ್ ಎವಿಡೆನ್ಸ್ ಅಂತ ನಾವು ಕರಿತೀವಿ. ಸೊ ಇನ್ನೇನಾದ್ರೂ ಎವಿಡೆನ್ಸ್ ನಾವು ನೋಡ್ತೀವ? ಇನ್ನ ಏನಾದ್ರು ಎನಿ ಕೈಂಡ್ ಆಫ್ ಎವಿಡೆನ್ಸ್ ದಟ್ ವಿ ವಿಲ್ ಸಿ ಅಂತ ಬಂದಾಗ, ಡೆಮಾನ್ಸ್ಟ್ರೇಟಿವ್ ಎವಿಡೆನ್ಸ್. ಯಾವ ಎವಿಡೆನ್ಸ್ ನ ಡೆಮಾನ್ಸ್ಟ್ರೇಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಅದನ್ನ ನಾವು ಡೆಮಾನ್ಸ್ಟ್ರೇಟಿವ್ ಎವಿಡೆನ್ಸ್ ಅಂತ ಕರಿತೀವಿ. ಯೂಶಲ್ ಆಗಿ ನಾವು ಆ ಕ್ಯಾಲೆಂಡರ್ ನೋಡಿ, ಅವತ್ತಿನ ದಿವಸ ನೀವು ನಡ್ಕೊಂಡ್ ಬರ್ತಾ ಇದ್ರಿ ಅಂತ ಹೇಳಿದ್ರಿ, ನಡ್ಕೊಂಡ್ ಬರ್ತಾ ಇದೀನಿ ಅಂತ ಹೇಳ್ದಾಗ ಅವತ್ತಿನ ದಿವಸ ಕತ್ಲೆ ಆಗಿತ್ತು, ಆ ಕತ್ಲೆಯಲ್ಲಿ ಒಬ್ಬನ್ನ ಸಾಯಿಸ್ತಾ ಇದ್ರು, ಅದನ್ನ ನಾನು ನೋಡಿದೆ ಅಂತ ಹೇಳ್ತಾ ಇದ್ದೀರಾ. ಅವತ್ತಿನ ದಿವಸ ಬೆಳಕಿತ್ತ ಅಲ್ಲಿ ನೀವು ನಡ್ಕೊಂಡ್ ಬರ್ತಾ ಇದ್ದಾಗ ಅಂದಾಗ, ಸೊ ಅಲ್ಲಿ ಬೆಳಕಿತ್ತು ಅಂತ ಹೇಳ್ತಾರೆ. ಸೊ ಯಾವ ಬೆಳಕಿತ್ತು ಅಲ್ಲಿ? ಯಾವ್ದನ್ನು ಅಲ್ಲಿ ಲೈಟ್ ಕಂಬ ಏನಾದ್ರು ಇತ್ತ ಅಂದ್ರೆ ಲೈಟ್ ಕಂಬ ಇರ್ಲಿಲ್ಲ. ಆದ್ರೆ ಅವತ್ತಿನ ದಿನ ಚಂದ್ರಮ ಇನ್ನು ಬೆಳದಿಂಗಳು ರಾತ್ರಿ ಇತ್ತು, ಆ ಬೆಳದಿಂಗಳಲ್ಲಿ ನಾನು ನೋಡ್ದೆ ಅಂತ ಹೇಳ್ತಾನೆ. ಸಾಕ್ಷಿ ಹೌದಾ ಬೆಳದಿಂಗ್ಳಿತ್ತ ಅಂತ ಹೇಳಿ ನಾನು ಅವತ್ತಿನ ದಿವಸ ಕ್ಯಾಲೆಂಡರ್ದು ಅವತ್ತಿನ ಡೇಟ್ ಓಪನ್ ಮಾಡಿದ್ರೆ ಅವತ್ತು ಬೆಳದಿಂಗ್ಳು ಇರೋದಿಲ್ಲ, ಅವತ್ತು ಅಮಾವಾಸ್ಯೆ ಆಗಿರುತ್ತೆ. ಅಮಾವಾಸ್ಯೆ ದಿವಸ ಬೆಳದಿಂಗ್ಳು ಎಲ್ಲಿ ಬರುತ್ತೆ ಅಂತ ನಾನು ಆ ಕ್ಯಾಲೆಂಡರ್ ನ ತೋರಿಸಿದಾಗ ಏನಾಗುತ್ತೆ, ಅದು ಡೆಮಾನ್ಸ್ಟ್ರೇಟಿವ್ ಎವಿಡೆನ್ಸ್ ಆಗುತ್ತೆ. ಆ ಡೆಮಾನ್ಸ್ಟ್ರೇಟಿವ್ ಎವಿಡೆನ್ಸ್ ಸಹ ಕೋರ್ಟ್ ಪರಿಗಣಿಸುತ್ತೆ. ಸೊ ಆಮೇಲೆ ಈ ಡಿಜಿಟಲ್ ಎವಿಡೆನ್ಸ್, ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತ ಇದೆ, ಅದನ್ನ ನಿಮ್ಗೆ ಡೀಟೇಲ್ ಆಗಿ ಹೇಳ್ಬೇಕು, ಅದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು ಈ ಡಾಕ್ಯುಮೆಂಟರಿ ಎವಿಡೆನ್ಸ್ ಸಹ ನಾವು ಸೆಕ್ಷನ್ 3 ಅಲ್ಲಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ನಾವು ನೋಡಿದೀವಿ. ಈಗ ಎಕ್ಸ್ಕಲ್ಪೇಟರಿ ಎವಿಡೆನ್ಸ್. ಸರ್ ಮೋನೋಗ್ರಾಮ್ ಬರ್ತಾ ಇದೆ, ವಿಡಿಯೋ ಬರ್ತಾ ಇಲ್ಲ ಸರ್. 1 ಸೆಕೆಂಡ್. ಸೊ ಮೋನೋಗ್ರಾಮ್ ಬರ್ತಾ ಇದೆ, ವಿಡಿಯೋ ಬರ್ತಾ ಇಲ್ಲ ಸರ್. ಓಕೆ ಓಕೆ ಸರ್. ಸರ್ ಓಕೆ ರೈಟ್. ನೋಡಿ, ಎಕ್ಸ್ಕಲ್ಪೇಟರಿ ಎವಿಡೆನ್ಸ್ ಅಂತ ಹೇಳಿ. ಎಕ್ಸ್ಕಲ್ಪೇಟರಿ ಎವಿಡೆನ್ಸ್ ಅಂದ್ರೆ ಏನು? ನೋಡಿ, ಒಬ್ಬ ವ್ಯಕ್ತಿ ಅಪರಾಧವನ್ನ ಮಾಡ್ಬಿಡ್ತಾನೆ, ತನ್ನ ಹೆಂಡತಿಯನ್ನ ಬೆಳಗಿನ ಜಾವ ಸಾಯಿಸ್ಬಿಡ್ತಾನೆ. ಬೆಳಗಿನ ಜಾವ ಸಾಯಿಸಾದ್ಮೇಲೆ ಅವನು ತನ್ನ ಸ್ನೇಹಿತನ ಹತ್ರ ಹೋಗ್ತಾನೆ. ಸ್ನೇಹಿತನ ಹತ್ರ ಹೋಗ್ಬಿಟ್ಟು ಏನಂತ ಹೇಳ್ತಾನೆ ಅಂದ್ರೆ, ಈ ಹೆಂಡತಿ ನನ್ಗೆ ಬಹಳ ಕಿರಿಕಿರಿಯನ್ನ ಕೊಡ್ತಾ ಇದ್ಲು, ಹಂಗಾಗಿ ಹೆಂಡತಿಯನ್ನ ಸಾಯಿಸ್ಬಿಟ್ಟೆ ಕಣೋ, ಇನ್ ಮುಂದಕ್ಕೆ ನನಗೆ ಕಿರಿಕಿರಿ ಅನ್ನೋದೇ ಇರೋದಿಲ್ಲ ಅಂತ ಫ್ರೆಂಡ್ ಹತ್ರ ಅದನ್ನ ವಿಷಯನ ಹೇಳ್ಕೊಂತಾನೆ. ಆ ಫ್ರೆಂಡ್ ಹತ್ರ ಹೇಳ್ಕೊಂಡಿದ್ದನ್ನ ಅದು ಎವಿಡೆನ್ಸ್ ಆಗುತ್ತಾ ಅಂತ ಕೇಳಿದಾಗ ಹೌದು, ಅದು ಎವಿಡೆನ್ಸ್ ಆಗುತ್ತೆ. ಯಾವ ತರ ಎವಿಡೆನ್ಸ್ ಆಗುತ್ತೆ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಇನ್ಕಲ್ಪೇಟರಿ ಎವಿಡೆನ್ಸ್ ಅಂತ ನಾವು ಕರಿತೀವಿ. ಇನ್ಕಲ್ಪೇಟರಿ ಎವಿಡೆನ್ಸ್ ಅಂಡ್ ಎಕ್ಸ್ಕಲ್ಪೇಟರಿ ಎವಿಡೆನ್ಸ್ ಅಂತ ನಾವು ಕರಿತೀವಿ. ಎಕ್ಸ್ಕಲ್ಪೇಟರಿ ಎವಿಡೆನ್ಸ್ ಅಂದ್ರೆ ಏನು? ಎಕ್ಸ್ಕಲ್ಪೇಟರಿ ಎವಿಡೆನ್ಸ್ ಅಂತಂದ್ರೆ ಆ ವ್ಯಕ್ತಿ ಕೊಲೆ ಆದ್ನಲ್ಲ, ಆ ವ್ಯಕ್ತಿ ಕೊಲೆ ಆದಂತ ಸಂದರ್ಭದಲ್ಲಿ ನಾನು ಊರ್ನಲ್ಲೇ ಇರ್ಲಿಲ್ಲ, ಅವತ್ತಿನ ದಿವಸ ನಾನು ಮೈಸೂರಿನಲ್ಲಿ ಇದ್ದೆ. ನೋಡಿ, ಅವತ್ತಿನ ದಿವಸ ನೀವು ಎಷ್ಟು ಗಂಟೆ ಕೊಲೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ? 7 ಗಂಟೆ ಕೊಲೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಅವತ್ತಿನ ದಿವಸ ಅದೇ 7 ಗಂಟೆ ಟೈಮ್ ಅಲ್ಲಿ ನಾನು ಮೈಸೂರಿನಲ್ಲಿ ಒಂದು ಪಿಕ್ಚರ್ ಥಿಯೇಟರ್ ನಲ್ಲಿ ಇದ್ದೆ. ನೋಡಿ, ಟಿಕೆಟ್ ಇದೆ ನನ್ನ ಹತ್ರ. ಸೊ ಆ ಟಿಕೆಟ್ ಅನ್ನು ನಾನು ಖರೀದಿ ಮಾಡಿದೀನಿ ನೋಡಿ ಅಂತ. ಆ ಟಿಕೆಟ್ ಅನ್ನ ತೋರಿಸಿದಾಗ ಏನಾಗುತ್ತೆ, ಅಥವಾ ಆ ಮೈಸೂರಿನಲ್ಲಿ ಆ ಹೋಟೆಲ್ ನಲ್ಲಿ ತಂಗಿದ್ನಲ್ಲ, ಆ ರಿಜಿಸ್ಟರ್ ಬುಕ್ ಅಲ್ಲಿ ರೆಕಾರ್ಡ್ ಅನ್ನ ಮಾಡಿರ್ತಾರೆ. ಆ CCTV ಫೂಟೇಜ್ ಅಲ್ಲಿ ಅವನು ಕಾಣಿಸ್ಕೊಂಡಿರ್ತಾನೆ. ಅವತ್ತಿನ ದಿವಸ ನೀವು ಹೇಳ್ತಾ ಇದ್ದ ಸಂದರ್ಭದಲ್ಲಿ ನಾನು ಆ ಸ್ಥಳದಲ್ಲೇ ಇರ್ಲಿಲ್ಲ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾನೂನು ಭಾಷೆಯಲ್ಲಿ ಪ್ಲೀ ಆಫ್ ಅಲಿಬಿ ಅಂತ ಕರಿತೀವಿ. ಅಲಿಬಿ ಕ್ಲೈಮ್ ಮಾಡೋದು ಅಂತ ನಾವು ಕರಿತೀವಿ ಇದು ಕಾನೂನು ಭಾಷೆಯಲ್ಲಿ. ಅಂದ್ರೆ ಅವತ್ತಿನ ದಿವಸ ನಾನು ಆ ಸ್ಥಳದಲ್ಲಿ ಇರ್ಲಿಲ್ಲ, ಆ ಸ್ಥಳದಲ್ಲಿ ಇರ್ಲಿಲ್ಲ ಅಂತ ಹೇಳ್ತೀನಲ್ಲ, ಆ ಎವಿಡೆನ್ಸ್ ನಾನು ಕೊಡ್ತೀನಲ್ಲ, ಅದು ಎವಿಡೆನ್ಸ್ ನಾವೇನಂತ ಕರಿತೀವಿ? ಎಕ್ಸ್ಕಲ್ಪೇಟರಿ ಎವಿಡೆನ್ಸ್ ಅಂತ ನಾವು ಕರಿತೀವಿ. ಯಾವುದೇ ಒಂದು ಎವಿಡೆನ್ಸ್ ಒಬ್ಬ ವ್ಯಕ್ತಿನ ಸಿಕ್ಕಾಕ್ಸಿದ್ರೆ ಅದು ಇನ್ಕಲ್ಪೇಟರಿ ಎವಿಡೆನ್ಸ್, ಅವನ್ನ ಬಚಾವ್ ಮಾಡಿದ್ರೆ ಅದನ್ನ ಎಕ್ಸ್ಕಲ್ಪೇಟರಿ ಎವಿಡೆನ್ಸ್ ಅಂತ ಕರಿತೀವಿ. ಆ ಬಸ್ ಟಿಕೆಟ್, ಆ ಹೋಟೆಲ್ ನಲ್ಲಿ ತಂಗಿದಂತ ಸಂದರ್ಭದಲ್ಲಿ ಆ ಹೋಟೆಲ್ ನಲ್ಲಿ ಆ ರಿಜಿಸ್ಟರ್ ಬುಕ್ ಅಲ್ಲಿ ಎಂಟ್ರಿ, ಅವೆಲ್ಲವೂ ಸಹ ಒಂದು
ಎಕ್ಸ್ಕಲ್ಪೇಟರಿ ಎವಿಡೆನ್ಸ್ ಆಗುತ್ತೆ. ಸೊ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಲ್ಲಿ ನಮ್ಗೆ ಓರಲ್ ಎವಿಡೆನ್ಸ್ ಮತ್ತು ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂತ ಕರಿತೀವಿ. ಓರಲ್ ಎವಿಡೆನ್ಸ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸಂದರ್ಭದಲ್ಲಿ ಓರಲ್ ಎವಿಡೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ವಿಲ್ ಮಾಡಿದಂತ ಸಂದರ್ಭದಲ್ಲಿ ಓರಲ್ ಎವಿಡೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ವಿಲ್ ಮಾಡೋಂಥ ಸಂದರ್ಭದಲ್ಲಿ ವಿಟ್ನೆಸ್ ಗಳನ್ನ ಇಟ್ಕೊಂಡು ವಿಲ್ ಅನ್ನ ಎಕ್ಸಿಕ್ಯೂಟ್ ಮಾಡಿರ್ತಾರೆ, ರಿಜಿಸ್ಟರ್ ಮಾಡಿರ್ತಾರೆ. ಸೊ ಅವತ್ತು ವಿಲ್ ಮಾಡೋಂಥ ಸಂದರ್ಭದಲ್ಲಿ ನೀವಿದ್ರ, ಹೌದು ನಾವಿದ್ವಿ ಅಂತ ಬಂದು ಒಂದು ಹೇಳಿಕೆಯನ್ನ ಕೊಟ್ಟಾಗ ಅದು ಕೋರ್ಟ್ನವರು ಅಕ್ಸೆಪ್ಟ್ ಮಾಡಿದಾಗ ಅದು ಓರಲ್ ಎವಿಡೆನ್ಸ್ ಆಗುತ್ತೆ. ಡಾಕ್ಯುಮೆಂಟ್ ಕೊಟ್ಟಾಗ ಡಾಕ್ಯುಮೆಂಟರಿ ಎವಿಡೆನ್ಸ್ ಆಗುತ್ತೆ. ಸೊ ಇದು ನಮ್ಗೆ ಕೈಂಡ್ಸ್ ಆಫ್ ಎವಿಡೆನ್ಸ್ ಅಲ್ಲಿ ನಾವು ನೋಡ್ಬೋದು. ಎಕ್ಸ್ಕಲ್ಪೇಟರಿ, ಇನ್ಕಲ್ಪೇಟರಿ ಎವಿಡೆನ್ಸ್ ಅಂತ ನೋಡ್ಬೋದು. ಫೋರೆನ್ಸಿಕ್ ಎವಿಡೆನ್ಸ್ ಅಂತಂದ್ರೆ ಏನು? ಸೊ ನಮ್ಗೆ DNA ಪರೀಕ್ಷೆ ಮಾಡೋದು, DNA ಪರೀಕ್ಷೆಯನ್ನ ಮಾಡೋದು. ಈ ಮಗು ನಮಗೆ ಹುಟ್ಟಿರುವಂತದ್ದಲ್ಲ. ಸೊ ನಾನು ಮದುವೆ ಆಗಿದ್ ನಿಜ, ಮದುವೆ ಆಗಿ ಒಂದು ವಾರದಲ್ಲಿ ಮದುವೆ ಆಗಿದ್ ಒಂದು ವಾರಕ್ಕೆ ನಾನು ದುಬೈಗೆ ಹೋದೆ. ದುಬೈಗೆ ಹೋದ ನಂತರ ಸೊ ನಾನು 1 ವರ್ಷ ಆಯ್ತು ಬಂದು. ಸೊ ಇಲ್ಲಿ ಹೆಂಡತಿಗೆ ಒಂದು ಮಗು ಹುಟ್ಟುತ್ತೆ. ಸೊ ಅದನ್ನ ಗಂಡ ಡಿಸ್ಪ್ಯೂಟ್ ಮಾಡ್ತಾನೆ. ಸೊ ಅಂತ ಸಂದರ್ಭದಲ್ಲಿ ಆಯ್ತು DNA ಪರೀಕ್ಷೆ ಮಾಡೋಣ, ಈ ಮಗು ಯಾರ್ದು ಅಂತ ಗೊತ್ತಾಗುತ್ತೆ. ಅದು ಎವಿಡೆನ್ಸ್ ಆಗುತ್ತಾ ಅಂದ್ರೆ ಹೌದು, ಅದು ಎವಿಡೆನ್ಸ್ ಆಗುತ್ತೆ. ಅದನ್ನ ಏನಂತ ಕರಿತೀವಿ? ಫೋರೆನ್ಸಿಕ್ ಎವಿಡೆನ್ಸ್ ಅಂತ ಕರಿತೀವಿ. ಆ ವಿಚಾರದಲ್ಲಿ ತತ್ವಗಳು ಸಹ ಇದ್ದಾವೆ. ಸುಪ್ರೀಂ ಕೋರ್ಟ್ ಸಾಕಷ್ಟು ಪ್ರಿನ್ಸಿಪಲ್ಸ್ ಗಳನ್ನ ಹೇಳಿದ್ದಾರೆ. ಯಾವುದು? ಲೆಜಿಟಿಮೆಸಿ ಆಫ್ ದಿ ಚೈಲ್ಡ್ ಅಂತ ನಾವು ಕರಿತೀವಿ. ಲೆಜಿಟಿಮೆಸಿ ಆಫ್ ದಿ ಚೈಲ್ಡ್ ಅನ್ನ ಟೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಸೊ ಏನು ಫೋರೆನ್ಸಿಕ್ ಎವಿಡೆನ್ಸ್ ಅಂತ ಕರಿತೀವಿ, ಅಥವಾ ಎಕ್ಸ್ಪರ್ಟ್ ವಿಟ್ನೆಸಸ್ ಅಂತ ನಾವು ಕರಿತೀವಿ. ಡಾಕ್ಟರ್ಗಳನ್ನ ಕರೆಸಿ ಒಂದು ಕೋರ್ಟ್ ಕಟ್ಟಕಡೆಯಲ್ಲಿ ನಿಲ್ಲಿಸಿ ಅವರುಗಳನ್ನ ಸಾಕ್ಷಿಯನ್ನಾಗಿ ಮಾಡಿದಾಗ, ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಾಗ ಆ ಸಾಕ್ಷಿಯನ್ನ ನೀವು ಪರಿಗಣಿಸ್ಬೇಕಾ ಅಥವಾ ಪರಿಗಣಿಸಬಾರ್ದಾ ಅಂತ ಸಹ ಸುಪ್ರೀಂ ಕೋರ್ಟ್ನವರು ಏನಂತ ಹೇಳಿದ್ದಾರೆ ಅಂತಂದ್ರೆ, ಎಕ್ಸ್ಪರ್ಟ್ ವಿಟ್ನೆಸಸ್ ಮೇ ಬಿ ಟೇಕನ್ ಆರ್ ಮೇ ನಾಟ್ ಬಿ ಟೇಕನ್ ಬೈ ದಿ ಕೋರ್ಟ್ ಆಫ್ ಲಾ. ಇಟ್ ಡಿಪೆಂಡ್ಸ್ ಅಪಾನ್ ದಿ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟೆನ್ಸಸ್ ಆಫ್ ದಿ ಕೇಸ್ ಅಂತ ಹೇಳ್ತಾರೆ. ಕೋರ್ಟ್ಗೆ ಅದರದೇ ಆದಂತ ವಿವೇಚನೆಗೆ ಬಿಟ್ಟಿರುತ್ತೆ. ಅದನ್ನ ನೀವು ಮ್ಯಾಂಡೇಟರ್ ಆಗಿ ನೀವು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್ ಅಂಡ್ ಕರಾಬರೇಟಿವ್ ಎವಿಡೆನ್ಸ್ ಅಂತ ನಾವು ಕರಿತೀವಿ. ವಾಟ್ ಇಸ್ ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್? ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್ ಅಂತಂದ್ರೆ ಪ್ರೈಮರಿ ಎವಿಡೆನ್ಸ್ ಅಂತ ಹೇಳಿ. ಸಬ್ಸ್ಟ್ಯಾಂಟಿವ್ ಅಂತಂದ್ರೆ ಅದು ಅಡಾಖಂಡಿತವಾಗಿ ಈ ಒಂದು ಸಂಗತಿಯನ್ನ ತೋರಿಸ್ತಾ ಇರುತ್ತೆ. ಸೊ ಅದು ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್. ಯಾವ್ದು ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್? ಪಾಯ್ಸನ್ ಮಾಡಿ ಸಾಯಿಸಿರ್ತಾರೆ, ಆ ಪಾಯ್ಸನ್ ಇರುತ್ತಲ್ಲ, ಅದು ಪಾಯ್ಸನ್ ಆಕ್ಟ್ಸ್ ಆಸ್ ಎ ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್. ಕರಾಬರೇಟಿಂಗ್ ಎವಿಡೆನ್ಸ್. ಕರಾಬರೇಟಿಂಗ್ ಎವಿಡೆನ್ಸ್ ಅಂದ್ರೆ ಏನು? ಆ ಪಾಯ್ಸನ್ ಅನ್ನ ಎಲ್ಲಿಗೆ ಮಿಕ್ಸ್ ಮಾಡಿದ್ರು? ಅನ್ನಕ್ಕೆ ಮಿಕ್ಸ್ ಮಾಡಿದ್ರು. ಆ ಅನ್ನ ಇರ್ತಿಯಲ್ಲ, ಅದು ಇಟ್ ಕರಾಬರೇಟ್ಸ್ ದಿ ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್. ಅದು ಪುಷ್ಟಿಯನ್ನ ಕೊಡುತ್ತೆ. ಯಾವುದೇ ಒಂದು ಸಾಕ್ಷಿ ಇನ್ನೊಂದು ಸಾಕ್ಷಿಗೆ ರಿಲೇಟ್ ಮಾಡುತ್ತೆ, ಪುಷ್ಟಿಯನ್ನ ಕೊಟ್ಟಾಗ ಅದನ್ನ ನಾವೇನಂತ ಕರಿತೀವಿ ಅಂತ ಎವಿಡೆನ್ಸ್ ನ ಕರಾಬರೇಟಿವ್ ಎವಿಡೆನ್ಸ್ ಅಂತ ಕರಿತೀವಿ. ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್. FIR is a substantive evidence. Court copy, it's a substantive evidence. Primary evidence. ಯಾವ್ಯಾವ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದಾವೆ ಎಲ್ಲವೂ ಸಹ ಪ್ರೈಮರಿ ಎವಿಡೆನ್ಸ್ ಆಗುತ್ತೆ, ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್ ಆಗುತ್ತೆ. ಅದನ್ನ ಜೆರಾಕ್ಸ್ ತೆಗೆದು ನಕಲನ್ನ ಮಾಡಿ ಅದನ್ನ ಅಟೆಸ್ಟ್ ಮಾಡಿದಾಗ ಅದೇನಾಗುತ್ತೆ? ಸೆಕೆಂಡರಿ ಎವಿಡೆನ್ಸ್ ಆಗುತ್ತೆ. ಯಾವುದೇ ಒಂದು ವ್ಯಕ್ತಿ ಹೇಳಿಕೆಯನ್ನ ಕೇಳ್ಕೊಂಡಿರೋದು ಇಯರ್ಸ್ ಎವಿಡೆನ್ಸ್ ಆಗುತ್ತೆ. ಸೊ ಈ ನಿಟ್ಟಲ್ಲಿ ಫಿಸಿಕಲ್ ಎವಿಡೆನ್ಸ್ ಅಂತಂದ್ರೆ ಏನು? ಫಿಸಿಕಲ್ ಎವಿಡೆನ್ಸ್ ಅಂದ್ರೆ ಮಾರ್ಕ್ಗಳಿರ್ಬೋದು, ಹ್ಯಾಂಡ್ ಪ್ರಿಂಟ್ಗಳಿರ್ಬೋದು, ಫುಟ್ ಪ್ರಿಂಟ್ಗಳಿರ್ಬೋದು, ಕಟ್ ಮಾರ್ಕ್ಸ್ ಇರ್ಬೋದು, ಫಿಂಗರ್ ಪ್ರಿಂಟ್ಸ್ ಇರ್ಬೋದು. ಅದನ್ನ ಫಿಸಿಕಲ್ ಎವಿಡೆನ್ಸ್ ಅಂತ ನಾವು ಕರಿತೀವಿ. ಪ್ರೈಮಾ ಫೇಸೆ ಎವಿಡೆನ್ಸ್, ಇದನ್ನ ನಾವು ಸಾಕಷ್ಟು ಬಾರಿ ಕೇಳ್ತೀವಿ. ಏನು ಪ್ರೈಮಾ ಫೇಸೆ ಎವಿಡೆನ್ಸ್? ಮೇಲ್ನೋಟಕ್ಕೇನೆ ನಮ್ಗೆ ಅದು ಎಸ್ಟಾಬ್ಲಿಷ್ ಆಗುತ್ತೆ. ಕನ್ಕ್ಲೂಸಿವ್ ಪ್ರೂಫ್. ವಾಟ್ ಇಸ್ ಕನ್ಕ್ಲೂಸಿವ್ ಪ್ರೂಫ್? ಕನ್ಕ್ಲೂಸಿವ್ ಪ್ರೂಫ್ ಅಂತಂದ್ರೆ ನಿಮ್ಗೆ ಆ ಒಂದು ಸಾಕ್ಷಿಯನ್ನ ಕೊಟ್ಟಾಗ ಮತ್ತೆ ಇನ್ನೊಂದು ಸಾಕ್ಷಿ ಕೊಟ್ಟು ನಾವು ಅದನ್ನ ನಂಬ್ಸಂತ ಪ್ರಯತ್ನ ಮಾಡೋ ಅವಶ್ಯಕತೆನೇ ಇಲ್ಲ. ಇಟ್ಸ್ ಎ ಕನ್ಕ್ಲೂಸಿವ್ ಪ್ರೂಫ್. ವಾಟ್ ಇಸ್ ದ ಕನ್ಕ್ಲೂಸಿವ್ ಪ್ರೂಫ್? That you have only stabbed the person that is being recorded in the CCTV. So, and there are no other evidences to show that you have not committed a crime. So, adana navu enanta karitive andre conclusive proof anta karitive. So, conclusion is there. There is no other kind of evidence which is required to ascertain the matter, ascertain the case. ಬೇರೆ ಒಂದು ಸಾಕ್ಷಿಗಳು ಬೇಕಾಗಿಲ್ಲ. ಇವನೇ ಸಾಕು, ಇವನ್ ನಿಮ್ ಮಗ ಇದ್ದಾನೆ, ಇವನು ಗೊತ್ತಿದೆ, ಸೊ ನೀವ್ ಏನ್ ಮಾಡ್ತಿದ್ರೆ ಅಂತ ಗೊತ್ತಿದೆ,
ಸೊ ಹಂಗಾಗಿ ಅಷ್ಟು ಸಾಕು ನಮ್ಗೆ. ಸೊ CCTV ರೆಕಾರ್ಡ್ ಆಗಿದೆ. ಇವ್ರು ನಿಮ್ಮನೆ ಪಕ್ಕದವ್ರು, ಅವರು ಹೇಳ್ತಾರೆ ನೀವು ದಿನಾನು ಕುಡ್ಕೊಂಬಂದು ಹೆಂಡತಿನ ಹೊಡಿತಿದ್ರೆ, ಬಂದು ಡೌರಿ ಹರಾಸ್ಮೆಂಟ್ ಅನ್ನ ಮಾಡ್ತಾ ಇದ್ರಿ, ಹಣವನ್ನ ಅದನ್ನ ಇವ್ರು ಕೇಳಿಸ್ಕೊತಾ ಇದ್ದಾರೆ. ಇವ್ರು ಪಕ್ಕದ ಮನೆಯವರು, ನಿಮ್ ಮನೆ ಮಾಡಿ ಮೇಲೆ ಇರೋರು, ಅವ್ರಿಗಿಂತ ಬೇಕೇನ್ರಿ ಸಾಕ್ಷಿ ನಿಮ್ಗೆ? ಸೊ ದಟ್ ಈಸ್ ಕನ್ಕ್ಲೂಸಿವ್ ಪ್ರೂಫ್. ಸೊ ಅದು ಕನ್ಕ್ಲೂಸಿವ್ ಪ್ರೂಫ್ ಆಯ್ತು. ಸೊ ಟೆಸ್ಟಿಮೋನಿಯಲ್ ಎವಿಡೆನ್ಸ್ ಅಂತ ನಾವು ಕರಿತೀವಿ. ಈ ಟೆಸ್ಟಿಮೋನಿಯಲ್ ಅಂತಂದ್ರೆ ಈ ಅಕ್ಕಪಕ್ಕ ಮನೆಯವ್ರನ್ನ ಕರ್ಕೊಂಡ್ಬಂದು ಸಾಕ್ಷಿಗಳನ್ನ ನಡೆಸ, ಅದು ಟೆಸ್ಟಿಮೋನಿಯಲ್ ಎವಿಡೆನ್ಸ್ ಆಗುತ್ತೆ. ಜುಡಿಷಿಯಲ್ ಎವಿಡೆನ್ಸ್ ಅಂತ ಅಂದ್ರೆ ಏನು? ಜುಡಿಷಿಯಲ್ ಎವಿಡೆನ್ಸ್ ಅಂತ ಅಂದ್ರೆ ಈ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂತಾರೆ ಅಂತ ಸಂದರ್ಭದಲ್ಲಿ ಅದು ಜುಡಿಷಿಯಲ್ ಎವಿಡೆನ್ಸ್ ಆಗ್ತದೆ. ನಾನ್ ಜುಡಿಷಿಯಲ್ ಎವಿಡೆನ್ಸ್ ಅಂತ ಅಂದ್ರೆ ಏನು? ನಾನ್ ಜುಡಿಷಿಯಲ್ ಎವಿಡೆನ್ಸ್ ಅಂದ್ರೆ ಕನ್ಫೆಷನ್ ಮೇಡ್ ಔಟ್ಸೈಡ್ ದಿ ಕೋರ್ಟ್ ಆಫ್ ಲಾ. ತಪ್ಪೊಪ್ಪಿಗೆಯನ್ನ ಪೊಲೀಸ್ ಸ್ಟೇಷನ್ಗಳಲ್ಲಿ ಏನಾದ್ರು ಹೇಳ್ಕೊಂಡ್ರೆ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಹೇಳ್ಕೊಂಡ್ರೆ ಅದು ನಾನ್ ಜುಡಿಷಿಯಲ್ ಎವಿಡೆನ್ಸ್ ಆಗುತ್ತೆ. ಸೊ ಪ್ರೈಮರಿ ಎವಿಡೆನ್ಸ್ ಬಗ್ಗೆ ಹೇಳಿದ್ದೀನಿ. ಪ್ರೈಮರಿ ಎವಿಡೆನ್ಸ್ ಯಾವ್ದಾಗುತ್ತೆ ಅಂದ್ರೆ ಸೆಕ್ಷನ್ 62 of the Indian Evidence Act, which explains about the primary evidence. It is the topmost class of the evidence. Primary evidence ಅನ್ನ ನಾವು ಯಾವಾಗ್ಲೂ ಒಂದು ಸಾಕ್ಷಿಯಲ್ಲಿ ಮೊದಲಿನ ಸ್ಥಾನ ನಾವು ಪ್ರೈಮರಿ ಎವಿಡೆನ್ಸ್ ಕೊಡ್ತೀವಿ. ಇದು ಪ್ರೈಮರಿ ಎವಿಡೆನ್ಸ್ ಕಂಡ್ರೆ ಒರಿಜಿನಲ್ ಡಾಕ್ಯುಮೆಂಟ್ ಇದನ್ನ ನಾವು ಅಲ್ಗಳಿಯಕ್ಕಾಗಲ್ಲ. ಸೊ ಸೆಕೆಂಡರಿ ಎವಿಡೆನ್ಸ್ ನ ನಮ್ಗೆ ಎಲ್ಲಿ ನೋಡ್ತೀವಿ? ಸೆಕ್ಷನ್ 63 ಆಫ್ ದ ಸೆಕ್ಷನ್ 63 ಆಫ್ ದ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಸೆಕೆಂಡರಿ ಎವಿಡೆನ್ಸ್ ಅನ್ನ ನೋಡ್ತೀವಿ. ರಿಯಲ್ ಎವಿಡೆನ್ಸ್ ಅಂದ್ರೆ ಏನು? ನಾನು ನಿಮ್ಗೆ ಹೇಳಿದೆ, ಮೆಟೀರಿಯಲ್ ಆಬ್ಜೆಕ್ಟ್, ಮರ್ಡರ್ ಮಾಡಕ್ಕೆ ಯೂಸ್ ಮಾಡಿದಂತ ವೆಪನ್ ರಿಯಲ್ ಎವಿಡೆನ್ಸ್ ಆಯ್ತು, ಫೋಟೋಗ್ರಾಫ್ ಆಯ್ತು, ವಿಡಿಯೋ ರೆಕಾರ್ಡಿಂಗ್ಸ್ ಆಯ್ತು, ಅಥವಾ ವ್ಯಕ್ತಿಯ ಬಿಹೇವಿಯರ್, ಅವನ ಅಪಿಯರೆನ್ಸ್ ನೋಡಿ ಹೆಂಗಿದೆ, ನೋಡಿ ಅವನ ಮುಖದ ಮೇಲೆ ಎಲ್ಲ ಮಾರ್ಕ್ ಆಗಿದೆ. ಇದ್ಯಾಕ ಮಾರ್ಕ್ ಬಂತು ಅಂದ್ರೆ ಅವನು ಮಾತಾಡ್ತಾ ಇಲ್ಲ, ಆದ್ರೆ ಅವನ ಮೇಲೆ ರೌಡಿ ಶೀಟರ್ ಅಂತ ಹೇಳಿ ಆ ರೌಡಿ ಶೀಟರ್ದು ಓಪನ್ ಮಾಡಿದ್ರೆ ಅದು ಏನಾಗುತ್ತೆ? ರಿಯಲ್ ಎವಿಡೆನ್ಸ್ ಆಗುತ್ತೆ. ಅವನ ಮುಖದ ಮೇಲೆ ಮಾರ್ಕು, ಆ ರೌಡಿ ಶೀಟರ್ ರೆಕಾರ್ಡ್ಸ್ ಎಲ್ಲ ನೋಡ್ತಾ ಇದ್ದಾಗ ಏನಾಗುತ್ತೆ? ನಮ್ಗೆ ಒಂದು ಅಸಂಪ್ಷನ್ ಬರುತ್ತೆ. ಸೊ ಇದು ಓರಲ್ ಎವಿಡೆನ್ಸ್ ಆಯ್ತು. ಸೈಂಟಿಫಿಕ್ ಎವಿಡೆನ್ಸ್ ಅಥವಾ ಎಕ್ಸ್ಪರ್ಟ್ ಎವಿಡೆನ್ಸ್ ಅಂತ ನಾವು ಸೈಂಟಿಫಿಕ್ ಎವಿಡೆನ್ಸ್ ಅಂತ ಕರಿತೀವಿ. ಸೈಂಟಿಫಿಕ್ ಎವಿಡೆನ್ಸ್ ಅಲ್ಲಿ ನಾವ್ ಏನಾಗುತ್ತೆ ಅಂದ್ರೆ ಈ DNA ಇರ್ಬೋದು, ಬ್ಲಡ್ ರಿಪೋರ್ಟ್ಸ್ ಇರ್ಬೋದು, ಅಥವಾ ಈ ಫೋರೆನ್ಸಿಕ್ ಅಟಾಪ್ಸಿ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಇರ್ಬೋದು, ಅದೆಲ್ಲವನ್ನು ನಾವು ಸೈಂಟಿಫಿಕ್ ಎವಿಡೆನ್ಸ್ ಅಂತ ಕರಿತೀವಿ. ಸೊ ಇಷ್ಟು ನಾವು ಎವಿಡೆನ್ಸಸ್, ಇಷ್ಟು ಎವಿಡೆನ್ಸ್ ಗಳನ್ನ ನಾವು ನೋಡ್ತೀವಿ. ಈಗ ನಾವು ಈ ಏನು ಡಿಜಿಟಲ್ ಎವಿಡೆನ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕೆಂದ್ರೆ ನಾವು ಈ ಒಂದು ಪ್ರಸ್ತುತ ಸಮಾಜದಲ್ಲಿ ಒಂದು ಟೆಕ್ನಾಲಜಿಕಲ್ ಲೈಫ್ ನ ಲೀಡ್ ಮಾಡ್ತಾ ಇದೀವಿ. ಸೊ ಟೆಕ್ನಾಲಜಿಕಲ್ ಲೈಫ್ ಲೀಡ್ ಮಾಡ್ತಾ ಇರೋದ್ರಿಂದ ನಾವು ಈ ವಾಟ್ಸಪ್ ಮೆಸೇಜಸ್ ಇರ್ಬೋದು ಅಥವಾ ಇಮೇಲ್ಗಳಿರ್ಬೋದು, ಅವೆಲ್ಲವೂ ಎವಿಡೆನ್ಸ್ ಆಗುತ್ತಾ ಅಂತ ಏನಾದ್ರು ಪ್ರಶ್ನೆ ಉದ್ಭವ ಆದಂತ ಸಂದರ್ಭದಲ್ಲಿ ಹೌದು, ಅದು ಎವಿಡೆನ್ಸ್ ಅಂತ ನಾವು ಕೋರ್ಟ್ ಹೇಳುತ್ತೆ. ಯಾವ ಒಂದು ಸಂದರ್ಭದಲ್ಲಿ ಈ ಒಂದು ಡಿಜಿಟಲ್ ಎವಿಡೆನ್ಸ್ ಮಾನ್ಯ ಆಗುತ್ತೆ ಅಂತ ಪ್ರಶ್ನೆ ಬಂದಾಗ ನಮ್ಗೆ ಯಾವ ಒಂದು ಸೆಕ್ಷನ್ ಅಲ್ಲಿ ಇದ್ರ ಉಲ್ಲೇಖ ಇದೆ ಅಂತಂದಾಗ ನೋಡಿ, ಸೆಕ್ಷನ್ 65B ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಹೇಳ್ತಾರೆ. ಸೆಕ್ಷನ್ 65B. ಆರ್ ಯು ಸೀಯಿಂಗ್ ದಿಸ್? ಕಾಣಿಸ್ತಾ ಇದೆ? ಅದು ಶೇರ್ ಮಾಡಿರೋದು ಕಾಣಿಸ್ತಾ ಇದೆ ಸರ್. ನೋಡಿ, ಸೆಕ್ಷನ್ 65B. Yes. ನೋಡಿ, ಡಾಕ್ಯುಮೆಂಟರಿ ಎವಿಡೆನ್ಸ್ ಚಾಪ್ಟರ್ ನಂಬರ್ 5 ಪ್ರೈಮರಿ ಎವಿಡೆನ್ಸ್ ನ ಸೆಕ್ಷನ್ 62 ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ ಸರ್, ಓಕೆ ಕರೆಕ್ಟ್. ಸೆಕ್ಷನ್ 62. ಸೆಕ್ಷನ್ 63 ನೋಡಿ, ಸೆಕೆಂಡರಿ ಎವಿಡೆನ್ಸ್ ಹೇಳುತ್ತೆ. ಸೆಕೆಂಡರಿ ಎವಿಡೆನ್ಸ್ ಸರ್. ಸೆಕ್ಷನ್ 63 ಸೆಕೆಂಡರಿ ಎವಿಡೆನ್ಸ್. ಸೆಕ್ಷನ್ 64 ನೋಡಿ, ಪ್ರೂಫ್ ಆಫ್ ಡಾಕ್ಯುಮೆಂಟ್ಸ್ ಬೈ ಪ್ರೈಮರಿ ಎವಿಡೆನ್ಸ್. ಪ್ರೈಮರಿ ಎವಿಡೆನ್ಸ್ ನೋಡಿ. ಸೆಕ್ಷನ್ 65 ನೋಡಿ, ಕೇಸಸ್ ಇನ್ ವಿಚ್ ಸೆಕೆಂಡರಿ ಎವಿಡೆನ್ಸ್ ರಿಲೇಟಿಂಗ್ ಟು ಡಾಕ್ಯುಮೆಂಟ್ಸ್ ಮೇ ಬಿ ಗಿವನ್. ನಮ್ಗೆ ಸೆಕ್ಷನ್ 65 ಏನಂತ ಹೇಳುತ್ತೆ ಅಂದ್ರೆ ಯಾವ ಸಂದರ್ಭದಲ್ಲಿ ಸೆಕೆಂಡರಿ ಎವಿಡೆನ್ಸ್ ಗಳನ್ನ ನಾವು ಕೋರ್ಟ್ಗೆ ಕೊಡಬಹುದು ಅಂತ ಹೇಳುತ್ತೆ. ಅದರ ಮುಂದುವರಿದ ಭಾಗದಲ್ಲಿ ಈ ಸೆಕೆಂಡರಿ ಎವಿಡೆನ್ಸ್ ಅಂತ ಬಂದಾಗ ಡಿಜಿಟಲ್ ಎವಿಡೆನ್ಸ್ ಸಹ ಸೆಕೆಂಡರಿ ಎವಿಡೆನ್ಸ್ ಆಗುತ್ತೆ. ಅದನ್ನು ಯಾವ ಸಂದರ್ಭದಲ್ಲಿ ಕೊಡಬಹುದು ಅಂತ ನಮ್ಗೆ ಸೆಕ್ಷನ್ 65A and B ಅಂತ ಇದೆ ಇಲ್ಲಿ ನೋಡಿ. ಸೆಕ್ಷನ್ 65A ಅಂಡ್ ಸೆಕ್ಷನ್ 65B. ಸ್ಪೆಷಲ್ ಪ್ರೊವಿಷನ್ ಆಸ್ ಟು ಎವಿಡೆನ್ಸ್ ರಿಲೇಟಿಂಗ್ ಟು ಎಲೆಕ್ಟ್ರಾನಿಕ್ ರೆಕಾರ್ಡ್ ಅಂತ ಇದೆ. The contents of electronic records may be proved in accordance with the provisions of section 65B. Section 65B ಅಲ್ಲಿ ಏನೇನು ಕಂಟೆಂಟ್ ಗಳನ್ನ ಹೇಳಿದ್ದಾರೆ ವಾಯ್ಸ್ ಫುಲ್ ಬ್ರೇಕ್ ಆಗ್ತಿದೆ ಸರ್. ನೋಡಿ, ಸೆಕ್ಷನ್ 65B ಅಲ್ಲಿ ಕೇಳಿಸ್ತಾ ಇದೆ ಈಗ? ಕೇಳ್ತಾ ಇದೆ ಸರ್. ನೋಡಿ, ಸೆಕ್ಷನ್ ಈಗ ಕೇಳಿಸ್ತಾ ಇದೆ ಸರ್. ಓಕೆ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೆಕ್ಷನ್ 65B ಅಲ್ಲಿ
ಏನೇನ್ ಕಂಟೆಂಟ್ ಗಳನ್ನ ಹೇಳಿದ್ದಾರೆ ಆ ಕಂಟೆಂಟ್ ನ ಪ್ರೂವ್ ಮಾಡಿದಂತ ಸಂದರ್ಭದಲ್ಲಿ ಅದು ಎಲೆಕ್ಟ್ರಾನಿಕ್ ರೆಕಾರ್ಡ್ ಆಗುತ್ತೆ ಅಂತ ನಮ್ಗೆ ಸೆಕ್ಷನ್ 65A ಅಲ್ಲಿ ಹೇಳಿದ್ದಾರೆ. ಸೆಕ್ಷನ್ 65B ಯನ್ನ ನಾವು ಓದ್ಬೇಕಾಗುತ್ತೆ. ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಗಳನ್ನ ಹೇಳಿದ್ದಾರೆ. ಏನ್ ಕಂಡೀಷನ್ಸ್ ಗಳನ್ನ ಹೇಳಿದ್ದಾರೆ? ಸೆಕ್ಷನ್ 65B ಕ್ಲಾಸ್ 1 ಏನಂತ ಹೇಳುತ್ತೆ ನೋಡಿ, ನಾಟ್ ವಿಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೈನ್ಡ್ ಇನ್ ದಿಸ್ ಆಕ್ಟ್, ಎನಿ ಇನ್ಫಾರ್ಮೇಶನ್ ಕಂಟೈನ್ಡ್ ಇನ್ an electronic record which is printed on a paper, stored, recorded or copied in optical or magnetic media produced by a computer, hereinafter referred to as the computer output, shall be deemed to be also a document if the condition mentioned in this section are satisfied in relation to the information and computer in question, and shall be admissible in any proceedings without further proof of production of the original as evidence or any contents of the original or of any fact stated therein of which direct evidence would be admissible. ಹಂಗಂತಂದ್ರೆ ಏನು ಅಂತಂದ್ರೆ, ಯಾವುದೇ ಒಂದು ಇನ್ಫಾರ್ಮೇಶನ್, ಆ ಇನ್ಫಾರ್ಮೇಶನ್ ನಾವು ಪ್ರಿಂಟ್ ಔಟ್ ತೆಗ್ದಿರ್ಬೋದು, ಅಥವಾ ಸ್ಟೋರ್ ಮಾಡಿರ್ಬೋದು, ರೆಕಾರ್ಡ್ ಮಾಡಿರ್ಬೋದು, ಅಥವಾ ಕಾಪಿ ಮಾಡಿರ್ಬೋದು, ಕಂಪ್ಯೂಟರ್ ನಲ್ಲಿ ಯೂಸ್ ಮಾಡ್ಕೊಂಡು ರೆಕಾರ್ಡ್ ಮಾಡಿದಂತ ಸಂದರ್ಭದಲ್ಲಿ ಅದು ಸಹ ಡಾಕ್ಯುಮೆಂಟ್ ಆಗುತ್ತೆ. ಯಾವ ಸಂದರ್ಭದಲ್ಲಿ ಡಾಕ್ಯುಮೆಂಟ್ ವ್ಯಾಲಿಡ್ ಆಗುತ್ತೆ ಅಂದ್ರೆ, ಇಫ್ ದ ಕಂಡೀಷನ್ ಮೆನ್ಷನ್ಡ್ ಇನ್ ದ ಸೆಕ್ಷನ್ are satisfied in relation to the information and computer in question, shall be admissible in proceedings without further proof of production of the original as evidence or in any contents of the original or of any fact stated therein for which direct evidence would be admissible. ಯಾವ ಸಂದರ್ಭದಲ್ಲಿ ಅದು ಅಡ್ಮಿಟ್ ಆಗುತ್ತೆ ಅಂದ್ರೆ, ನೀವು ಕಂಪ್ಯೂಟರ್ ಅನ್ನ ಅಥವಾ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಅನ್ನ ಕೋರ್ಟ್ಗೆ ತಗೊಂಡ್ಬಂದು ನೀವು ಕೊಟ್ಟಂತ ಸಂದರ್ಭದಲ್ಲಿ ಅದು ಪ್ರೈಮರಿ ಎವಿಡೆನ್ಸ್ ಆಗುತ್ತೆ. ಸೊ ನೀವು ಕೆಲವು ಸಂದರ್ಭದಲ್ಲಿ ಕಂಪ್ಯೂಟರ್ ಗಳನ್ನ ನಾವು ಎತ್ಕೊಂಡ್ಬಂದು ಕೋರ್ಟ್ ಕೊಡಕ್ಕಾಗಲ್ಲ. ಅವಾಗ ಏನ್ ಮಾಡ್ಬೇಕು ಅಂದಾಗ, ಆ ಕಂಪ್ಯೂಟರ್ ಔಟ್ಪುಟ್ ಇರುತ್ತಲ್ಲ, ಆ ಪ್ರಿಂಟ್ ಔಟ್ ತಗೊಂಡಿರ್ತೀವ್ರ ಆ ಪ್ರಿಂಟರ್ ಅಲ್ಲಿ ಅಲ್ಲಿ ಸ್ಟೋರ್ ಮಾಡಿರ್ತೀವ್ರಲ್ಲ, ಆ ಫೋಲ್ಡರ್ ಇಂದ ಓಪನ್ ಮಾಡಿ ಅದನ್ನ ಪ್ರಿಂಟ್ ಔಟ್ ತೆಗೆದಂತ ಸಂದರ್ಭದಲ್ಲಿ ಆ ಕಂಪ್ಯೂಟರ್ ನ ಇನ್ಫಾರ್ಮೇಶನ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಅಡ್ಮಿಟ್ ಮಾಡ್ಕೊಬೇಕು ಅಂತ ಸೆಕ್ಷನ್ 65B ಅಲ್ಲಿ ಹೇಳುತ್ತೆ. ಸೆಕ್ಷನ್ 65B ಅಲ್ಲಿ ಕ್ಲಾಸ್ 2 ಅಲ್ಲಿ ಕಂಡೀಷನ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ದ ಕಂಡೀಷನ್ಸ್ ರೆಫರ್ ಟು ಇನ್ ಸಬ್ಸೆಕ್ಷನ್ 1 ಇನ್ ರೆಸ್ಪೆಕ್ಟ್ ಆಫ್ ಎ ಕಂಪ್ಯೂಟರ್ ಔಟ್ಪುಟ್ ಶಾಲ್ ಬಿ ದ ಫಾಲೋಯಿಂಗ್, ನೇಮ್ಲಿ ಯಾವ್ಯಾವುದು ಕಂಪ್ಯೂಟರ್ ಔಟ್ಪುಟ್ ಆಗುತ್ತೆ ಅಂತ ನಮ್ಗೆ ಸೆಕ್ಷನ್ 65B ಕ್ಲಾಸ್ 2 ಅಲ್ಲಿ ಹೇಳುತ್ತೆ. ಸೊ ಸೆಕ್ಷನ್ 65B ಕ್ಲಾಸ್ 2 ಅಲ್ಲಿ ಇವೆಲ್ಲ ಇರಬೇಕು. ನೀವು ಔಟ್ಪುಟ್ ಅನ್ನ ತೆಗಿಬೇಕಾದ್ರೆ ಇವೆಲ್ಲ ನೀವು ಅದನ್ನ ನೋಡ್ಕೊಬೇಕು. ಇಂತ ಒಂದು ಮೊಬೈಲ್ ನಲ್ಲಿಂದಾನೆ ನಾನು ಪ್ರಿಂಟ್ ಔಟ್ ನ ತೆಗ್ದೆ, ಆ ಮೊಬೈಲಿನ ಸಂಖ್ಯೆಯನ್ನ ಕೊಡುವಂಥದ್ದು, ಆ ಮೊಬೈಲಿನ ಮಾಡೆಲ್ ಅನ್ನ ಮೆನ್ಷನ್ ಮಾಡುವಂಥದ್ದು, ಆ ಮೊಬೈಲಿನ ಒಂದು ಕಲರ್ ಅನ್ನ ಆ ಒಂದು ಯಾವ ರೂಪದಲ್ಲಿದೆ ಅದನ್ನು ಸಹ ಮೆನ್ಷನ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಸೆಕ್ಷನ್ 65B ನ ಅಲ್ಲಿ ಅದನ್ನ ಅಡ್ಮಿಟ್ ಮಾಡ್ಕೊಳುತ್ತೆ ಕೋರ್ಟು. ನೋಡಿ, ಸೆಕ್ಷನ್ 65B ಕ್ಲಾಸ್ 3 ಇದೆ, ಕ್ಲಾಸ್ 4 ಇದೆ. ನೋಡಿ, in any proceeding where it is desired to give a statement in evidence by virtue of this section, a certificate doing any of the following things, that is to say, identifying the electronic record containing the statement and describing the manner in which it was produced. So ಯಾವ ಸಂದರ್ಭದಲ್ಲಿ ಆ ಒಂದು ಸ್ಟೇಟ್ಮೆಂಟ್ ಅನ್ನ ನೀವು ತೆಗಿತಿದ್ದೀರಾ ಅದನ್ನ ಐಡೆಂಟಿಫೈ ಮಾಡೋಂಥದ್ದು. ಈಗ ನೀವು ಈ ಸಿಸ್ಟಮ್ ಇಂದ ನೀವು ತಗೋದ್ರೆ ಆ ಸಿಸ್ಟಮಿನ ಡೀಟೇಲ್ಸ್ ಗಳನ್ನ ಹಾಕುವಂಥದ್ದು, ಆ ವಿಚಾರವಾಗಿ ನೀವು ಒಂದು ಸರ್ಟಿಫಿಕೇಟ್ ಅನ್ನ ಕೊಡುವಂಥದ್ದು ಮಾಡ್ಬೇಕು. ಸೆಕ್ಷನ್ 65B ನೀವು ಡಿಜಿಟಲ್ ಎವಿಡೆನ್ಸ್ ಅನ್ನ ಕೋರ್ಟ್ಗೆ ಕೊಡುವಂತ ಸಂದರ್ಭದಲ್ಲಿ ಸೊ ನೀವು ಏನನ್ನ ಕೊಡ್ಬೇಕಾಗುತ್ತೆ ಅಂದ್ರೆ, ನೀವು ಅಫಿಡವಿಟ್ ಮುಖೇನ ಕೊಡ್ಬೇಕಾಗುತ್ತೆ. ನಿಮ್ಗೆ ಸೆಕ್ಷನ್ 65B ಇದನ್ನೇ ಹೇಳೋದು. ನೀವು ಮಾನ್ಯ ಸುಪ್ರೀಂ ಕೋರ್ಟ್ ನವರು ಸಹ PK ಬಶೀರ್ ಅನ್ನೋ ಒಂದು ಕೇಸ್ ನಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸೆಕ್ಷನ್ 65B ಅಲ್ಲಿ ಏನೇನು ಕಂಡೀಷನ್ಸ್ ಗಳನ್ನ ಹೇಳಿದ್ದಾರೆ ಆ ಕಂಡೀಷನ್ಸ್ ಗಳನ್ನ ನೀವು ಫಾಲೋ ಮಾಡಿ ಒಂದು ಅಫಿಡವಿಟ್ ಮುಖೇನ ನೀವು ಒಂದು ಅಫಿಡವಿಟ್ ಮುಖೇನ ನೀವು ಹೇಳ್ಬೇಕು ಯಾವ ಸಾಕ್ಷಿಗಳನ್ನ ನೀವು ಯಾವ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಹಾಕ್ತಾ ಇದ್ದೀರಿ ಅಂತ ಹೇಳಿ. ಅದೇ ನಿಟ್ಟಿನಲ್ಲಿ ಆ ಒಂದು ಅಫಿಡವಿಟ್ ಅನ್ನ ಕೊಡೋ ಜೊತೆಗೆ ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ಬೇಕು. ಈಗ ನನಗೆ ಕಾಲ್ ರೆಕಾರ್ಡ್ಸ್ ಬೇಕು, ಕಾಲ್ ರೆಕಾರ್ಡ್ಸ್ ತೆಗಿಸ್ಬೇಕು. ನಾನು ಅವತ್ತಿನ ದಿವಸ ನಾನು ಅಲ್ಲಿ ಇರ್ಲಿಲ್ರಿ ಅಂತ ಹೇಳಿ ನಾನು ಕಾಲ್ ರೆಕಾರ್ಡ್ಸ್ ತೆಗಿಸ್ಬೇಕು. ಕಾಲ್ ರೆಕಾರ್ಡ್ಸ್ ತೆಗೆದಾಗ ನನಗೆ ಅಲ್ಲಿ ನೆಟ್ವರ್ಕ್ ಏರಿಯಾ ಗೊತ್ತಾಗುತ್ತೆ. ಸೊ ಅದನ್ನ ನಾವು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಕರಿತೀವಿ. ನಮ್ಗೆ ಆ ಲೊಕೇಶನ್ ಟ್ರೇಸ್ ಆಗ್ಬೇಕು. ನೀವ್ ಹೇಳಿದ್ದೆ ಎಲ್ಲಿ ಬೆಂಗಳೂರಿನಲ್ಲಿ ಮರ್ಡರ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಬಟ್ ನಾನು ಅವತ್ತು ಎಲ್ಲಿದ್ದೆ, ಮೈಸೂರಿನಲ್ಲಿದ್ದೆ. ನೀವು ಬೇಕಾದ್ರೆ ನೀನ್ ಕಾಲ್ ರೆಕಾರ್ಡ್ಸ್ ತೆಗೆದು ತೋರಿಸಿ ಅಂತ ಹೇಳ್ಬೋದು. ಸೊ ಕಾಲ್ ರೆಕಾರ್ಡ್ಸ್ ತೆಗ್ಸೋದು ಎಲ್ಲಿಗೆ ನಾನು ಅಪ್ಲಿಕೇಶನ್ ಕೊಡ್ಬೇಕಾಗುತ್ತೆ. ಸೊ ಆ ಒಂದು ಮೊಬೈಲ್ ಕಂಪ್ನಿಗೆ ನಾನು ಅಪ್ಲಿಕೇಶನ್ ಕೊಡ್ಬೇಕಾಗ ಆ ಮೊಬೈಲ್ ಕಂಪ್ನಿಯವರು ಹೌದು ನಾನು ಈ ಒಂದು ರೆಕಾರ್ಡ್ ಇಂದ ನಾನು
ಅವ್ರು ಸರ್ವರ್ಸ್ ನ ನಿಮ್ಗೆ ಕೊಡಲ್ಲ, ಹೋಗಿ ತಗೊಂಡು ಹೋಗಿ ಕೋರ್ಟ್ ಕೊಡಿ ಅಂತ ಹೇಳಲ್ಲ. ಅವ್ರೇನ್ ಮಾಡ್ತಾರೆ, ನಿಮ್ಗೊಂದು ಸರ್ಟಿಫಿಕೇಟ್ ನ ಕೊಡ್ತಾರೆ. ಆ ಒಂದು ಸ್ಟೋರ್ಡ್ ಆಗಿರೋಂಥ ಇನ್ಫಾರ್ಮೇಶನ್ ರಿಟ್ರೀವ್ ಮಾಡ್ತಾರೆ, ತೆಗಿತಾರೆ. ಅದನ್ನ ತೆಗೆದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ತರ ಮಾಡ್ತಾರೆ. ಸ್ಟೇಟ್ಮೆಂಟ್ ಮಾಡಿ, ನಾನು ಇಂಥ ಕಂಪನಿಯವನು, ಇಂಥ ವ್ಯಕ್ತಿಯನ್ನು ಕೋರ್ಟ್ನವ್ರು ಕೇಳಿರೋದ್ರಿಂದ ನಾನು ಆ ಒಂದು ದಾಖಲೆಯನ್ನ ಕೊಡ್ತಾ ಇದ್ದೀನಿ. ಆ ದಾಖಲೆಯನ್ನ ಇಂಥ ಒಂದು ಸರ್ವರ್ ನಂಬರ್ ಇಂದ ನಾನು ತೆಗ್ದಿದ್ದೀನಿ ಅಂತ ಹೇಳಿ ಅವನು ಅದನ್ನ ಸರ್ಟಿಫಿಕೇಟ್ ಅನ್ನ ಕೊಟ್ಟಾಗ, ಆ ಸರ್ಟಿಫಿಕೇಟ್ ಜೊತೆಗೆ ಒಂದು ಅಫಿಡವಿಟ್ ಅನ್ನ ನೀವು ಕೊಟ್ಟಾಗ ಆ ಒಂದು ಡಿಜಿಟಲ್ ಎವಿಡೆನ್ಸ್ ಕೋರ್ಟ್ನವರು ಮಾನ್ಯ ಮಾಡ್ತಾರೆ. ಸೊ ಇದು ನಮ್ಗೆ ತಿಳಿದಿರ್ಬೇಕಾಗಿರೋಂಥ ವಿಚಾರ. ಇಷ್ಟು ನಮ್ಗೆ ಈ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಎವಿಡೆನ್ಸ್ ಅಂತಂದ್ರೆ ಏನು, ಎಷ್ಟು ತರ ಎವಿಡೆನ್ಸ್ ಇದಾವೆ, ಡಿಜಿಟಲ್ ಎವಿಡೆನ್ಸ್ ಯಾವ್ಯಾವ ಸಂದರ್ಭದಲ್ಲಿ ಅದನ್ನ ಅಡ್ಮಿಟ್ ಮಾಡ್ಕೊಂತಾರೆ, ಅಡ್ಮಿಸಿಬಿಲಿಟಿ ಮಾಡ್ಕೊಂತಾರೆ, ಅದಕ್ಕೆ ಏನ್ ಕಂಡೀಷನ್ಸ್ ಇದಾವೆ, ಸುಪ್ರೀಂ ಕೋರ್ಟಿನ ನ್ಯಾಯ ತೀರ್ಪು ಏನಂತ ಹೇಳುತ್ತೆ. ಸುಪ್ರೀಂ ಕೋರ್ಟ್ ನ್ಯಾಯ ತೀರ್ಪು ಏನಂತ ಹೇಳುತ್ತೆ ಅಂದ್ರೆ, ನೀವು ಸೆಕ್ಷನ್ 65B ಅಪ್ಲಿಕೇಶನ್ ಹಾಕ್ಲೇಬೇಕು. ನೀವು ವಾಟ್ಸಪ್ ಚಾಟ್ಸ್ ಇರ್ಬೋದು, ಅಥವಾ ಇಮೇಲ್ ಸ್ಟೇಟ್ಮೆಂಟ್ಸ್ ಇರ್ಬೋದು, ಅಥವಾ ಒಂದು ಬೇರೆ ಯಾವುದೇ ಸ್ಟೇಟ್ಮೆಂಟ್ಸ್ ಇರ್ಬೋದು, ನೀವು ಮೊಬೈಲ್ ಇಂದ ಅಥವಾ ಫೋಟೋ ಇರ್ಬೋದು, ಅದೆಲ್ಲವೂ ನೀವು ಕೋರ್ಟ್ಗೆ ಪ್ರೈಮರಿ ಎವಿಡೆನ್ಸ್. ನೀವು ಮೊಬೈಲ್ ನ ಕೊಡಕ್ಕಾಗಲ್ಲ, ಕಂಪ್ಯೂಟರ್ ತಗೊಂಡೋಗಿ ಕೊಡಕ್ಕಾಗಲ್ಲ ಕೋರ್ಟ್ನವ್ರಿಗೆ. ಅಂತ ಸಂದರ್ಭದಲ್ಲಿ ನೀವು ಸೆಕ್ಷನ್ 65B ಅಲ್ಲಿ ಏನ್ ಹೇಳಿದಾರೆ ಕಂಡೀಷನ್, ಅದೆಲ್ಲ ಕಂಡೀಷನ್ ನ ಫಾಲೋ ಮಾಡಿ ನೀವು ಅಫಿಡವಿಟ್ ಮುಖಾಂತರ ಕೊಡೋ ಮುಖಾಂತರ, ಅಥವಾ ಅದ್ರ ಜೊತೆಗೆ ಸರ್ಟಿಫಿಕೇಟ್ ಕೊಡ್ಲೇಬೇಕು. ಅವಾಗ ನೀವು ಕೊಟ್ಟಂತ ಸಾಕ್ಷಿ ಏನಿರುತ್ತೆ ಅದನ್ನ ಸೆಕೆಂಡರಿ ಎವಿಡೆನ್ಸ್ ಆಗಿ ಕೋರ್ಟ್ನವರು ಅದನ್ನ ಅಡ್ಮಿಟ್ ಮಾಡ್ಕೊಂಡು ವಿಚಾರಣೆಯನ್ನ ಮಾಡಿ ಕೊನೆಗೆ ತೀರ್ಪು ಬರೆಯುವಂತ ಸಂದರ್ಭದಲ್ಲಿ ಅದನ್ನ ಅಪ್ರಿಶಿಯೇಟ್ ಅನ್ನ ಮಾಡಿ ನ್ಯಾಯ ತೀರ್ಮಾನವನ್ನ ಕೈಗೊಳ್ತಾರೆ. ಸೊ ಇಷ್ಟು ವಿಚಾರಗಳು ನಿಮ್ಗೆ ಈ ಎವಿಡೆನ್ಸ್, ಡಿಫ್ರೆಂಟ್ ಕೈಂಡ್ ಆಫ್ ಎವಿಡೆನ್ಸಸ್ ಅಂಡ್ ದಿ ಅಡ್ಮಿಸಿಬಿಲಿಟಿ ಆಫ್ ದಿ ಡಿಜಿಟಲ್ ಎವಿಡೆನ್ಸಸ್ ಬಗ್ಗೆ ಇವತ್ತು ನಿಮ್ಗೆ ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.